ರಕ್ತ ಬೀಜಾಸುರನನ್ನ ಸಂಹಾರ ಮಾಡಿದಂತ ಅದ್ಭುತವಾದಂತ ಕತೆ ಪ್ರಾರಂಭ ಆಗ್ತದೆ. ಶಕ್ತರುಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿ ಯುದ್ಧರಂಗದಿ ರಕ್ತ ಬೀಜನ ಸಂಹರಿಸಿದಳು ಚಂಡಿ ಉಗ್ರದಲ್ಲಿ. ಶಕ್ತರುಳು ಮಹಾಶಕ್ತಿ ಶಿವೆ ಅತ್ಯುಕ್ತವಾಗಿ ಯುದ್ಧರಂಗದಿ ರಕ್ತ ಬೀಜನ ಸಂಹರಿಸಿದಳು ಚಂಡಿ ಉಗ್ರದಲ್ಲಿ. ಬಂದರೋಡುತ್ತ ಶುಂಭನಲ್ಲಿಗೆ ಅಂದು ಹೇಳಿದರು ಮುಂಡ ನುಡಿದು ಸಂದೇಹಿಲ್ಲದೆ ಮುಂಡ ನಳಿದ ವಿವರ ಸೈನಿಕರ. ಕೊಂದ ವಿಸ್ತಾರವನ್ನು ತುದಿ ಮೊದಲಿಂದ ಹೇಳಲು ಕೋಪದಲ್ಲಿ ತಾನಂದು ಹೊರಟ ಸರ್ವ ಬಲ ಬರಲೆನ್ನುತ್ತ ದೈತ್ಯೇಂದ್ರ. ಹೊರಟ ನರಸುನಿ ಶುಂಭನು ಸಹಿತರಸುಗಳು ತ್ರಿಸಹಸ್ರ ಕ್ಷೋಣಿ ಕರಿರಥವು ಕುದುರೆಗಳು ಸಾಲು ಪದಾತಿ ನೆಲೆಯಿಲ್ಲ. ಮೊರೆದವವು ಕಹಳೆಗಳು ಬೇರಿಯು ಬಿರುದುದೆನೆ ಬ್ರಹ್ಮಾಂಡ ವಾಕ್ಯದ ಪರದಲೈದಿದ ನಾಗ ಹಿಮಚಲ ಸೀಮಿಗೆಯು ಎಂದ. ಕಂಡಳಾಗಲೆ ಚಂಡಿ ದೈತ್ಯನ ದಂಡು ಬರುವುದ ನಾಗ ಭಯದ ಕಂಡ ರೂಪವೇ ಆಗಿ ಭೂಗಗನಕ್ಕೆ ಒಂದಾಗಿ. ರುಂಡಮಾಲೆಯು ಒಲವು ತಿರೆಕೋ ದಂಡವನ್ನು ನುಡಿಸುತ್ತಲಾರ್ಭಟಗೊಂಡು ನಿಂದಳು ಬಲವ ನೋಡುತ್ತ ಕಾಳಿಕಾದೇವಿ. ಯಾವಾಗ ಚಂಡಮುಂಡರು ಹೋದ್ರು ಅನ್ನೋದು ಸುದ್ದಿ ಗೊತ್ತಾತು, ಅರ್ಥ ಆತ ಅವನಿಗೆ. ಇನ್ನ ಇವ್ರನ್ನ ಯಾರನ್ನಾರು ನಡಕ್ ಕಳಿಸಿದ್ರೆ ಉಪಯೋಗ ಇಲ್ಲ. ಬಹಳ ಉದ್ದಟಳಿದ್ದಾಳಕ್ಕೆ. ನಾವು ಹೋದ್ರನ ಬರೋಬರಿ ಆಕತಿ ಅಂತ ಇಬ್ರು ಅಣ್ಣ ತಮ್ಮ ಮಾತಾಡಿಕೊಂಡು ತಮ್ಮ ಸೈನ್ಯವನ್ನ ಕರ್ಕೊಂಡು ರಕ್ತ ಬೀಜಾಸುರ ಅನ್ನುವಂತ ರಾಕ್ಷಸನನ್ನ ಮುಂದೆ ಮಾಡಿಕೊಂಡು ಚಂಡಮುಂಡರು ಯಾರು ಶುಂಭರು ಜಗನ್ಮಾತೆಯನ್ನು ಎದುರಿಸ್ಲಿಕ್ಕೆ ತಮ್ಮೆಲ್ಲ ಬಲವನ್ನು ತಗೊಂಡು ಬರ್ತಾರ. ಅವ್ರು ನೋಡಿದ ಕೂಡಲೇ ಕಂಡಳಾಗಲೇ ಚಂಡಿ ದೈತ್ಯನ ದಂಡು ಬರುವುದನಾಗ. ಆ ದಂಡು ಬರೋದನ್ನ ನೋಡಿ ಭಯದ ಅಖಂಡ ರೂಪವಾಗಿ ಭಯವೇ ಮೂರ್ತಿವೆತ್ತು ನಿಂತತಿ ಎನ್ನುವಂಗ ಆ ಭಯಂಕರವಾದಂತ ಮೂರ್ತಿ ಭೂ ಗಗನಕ್ಕೆ ಒಂದಾಗಿ ಭೂಮಿಗೆ ಆಕಾಶಕ್ಕೆ ಏಕಾಗಿ ಅಮ್ಮ ಆರ್ಭಟ ಮಾಡ್ಕೊಂತ ನಿಂತಳು. ಆರ್ಭಟಗೊಂಡು ನಿಂದಳು ಬಲವ ನೋಡುತ್ತ ಕಾಳಿಕಾದೇವಿ. ಕರದ ಧನು ಘಂಟಾನಿನಾದದಿ ಬಿರಿದುದ ಭುಜಪ ವಾಂಡ ಆನನ ಕೈಯಾಗ ಹಿಡ್ದಂತ ಗಂಟಿ ಢಣ 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 ಬಾರ್ಸಕತ್ತಿದ್ರ ಬ್ರಹ್ಮಾಂಡದ ಹೊಟ್ಟಿ ಬಿರಿತನ ಅನ್ಬೇಕು. ಆ ಶಬ್ದಕ್ಕೆ ಭೂಕಂಪ ತನ್ನುವಂಗ ಗಂಟಿ ಬಾರ್ಸಕತ್ಲು. ಹಿರಿದ ಖಡ್ಗದಲ್ಲಿ ಉದಿಪ ಕಿಡಿಗಳು ಮರದವವು ಪರ್ವತದ ಪರಿ ಹೊಗೆ. ಆಕೇನು ರೋಷದಿಂದ ಹಿಂಗ ಖಡ್ಗವನ್ನು ಹಿರಿದ್ಲು. ಆ ಒರೆ ಅಂತ ಖಡ್ಗ ಇರೋ ಒರೆಯಿಂದ ಹಿಂಗ್ ಖಡ್ಗ ಹಿರಿದ ಕೂಡ್ಲೆ ಆ ಒರೆಗೆ ತಾಗಿ ಕಿಡಿ ಉದ್ರಾಕತ್ವ ಕಬ್ಬಣದ. ಯಾಕ ನೀವು ನೋಡ್ರಿ ಕಂಬಾರ ಶಾಲ್ಯಾಗ ಕಬ್ಬಣ ಕೂಡಿದ್ವು ಅಂದ್ರ ಕಿಡಿ 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 ಹಾರ್ತವಲ್ಲ, ಹಂಗ ಆ ಖಡ್ಗದಿಂದ ಒರೆಗೆ ಹಚ್ಚಿ ಎಳೆದಾಗ ಪರ್ವತದ ಆಕಾರದ ಕಿಡಿಗಳು, ಸಣ್ಣ ಸಣ್ಣ ಕಿಡಿ ಅಲ್ಲ, ದೊಡ್ಡ ದೊಡ್ಡ ಕಿಡಿಗಳು ಆ ಖಡ್ಗದಿಂದ ಉದುರಿದ್ವು. ನಾಲ್ಕು ದಿಕ್ಕಲಿ ಕವಿದಿರುವ ಆ ನೇಕ ಬಲ ಚಾಮುಂಡಿ ಶರಗಳು ಸೂಕಲಿಕೆ ಮೃತವಾಗುತ್ತಿದ್ದುದು ಸಿಡಿಲ್ ಹೊಡೆದ ಪರದೆ. ನಾಲ್ಕು ಕಡೆಯಿಂದ ಏನು ಅಮ್ಮನ ಮೇಲೆ ಮುತ್ತಿದ್ರು ಅಕ್ಕಿ ಬಡತಕ್ಕ ಸಿಟ್ಲು ಹೊಡೆದ ಹೆಂಗ್ ಸೆಟ್ಕೊಂಡ್ ಬೀಳ್ತಾವ ಹಂಗ ಸಿಟ್ಲು ಹೊಡೆದಂಗ ನಾಲ್ಕು ದಿಕ್ಕಿಗ ಹೆಣದ ರಾಶಿ ಬೀಳಕ್ಕ ತಮ್ಮನ ಹೊಡೆದಾಟಕ್ಕ ಹಾಕಿದಳು ಕಟ್ವಾಂಗ ಖಡ್ಗದಲ್ಲಿ ನೂಕಿದಳು ವದನದರಿ ದೈತ್ಯರ. ನಾಲ್ಕು ಕಡೆಯಲ್ಲಿ ಬಳಿದವರ ಕವಿದವರ ಬಳಿ ಬಳಿದು ಕೇಳೆಂದ. ಅಮ್ಮ ಖಡ್ಗದಿಂದ ಕತ್ತರಿಸ್ತಾ ನಾಲ್ಕು ದಿಕ್ಕಿಂದು ಅವೇನ್ ರಾಶಿ ರಾಶಿ ಹೆಣ ಬಿದ್ದಿದ್ವು ಬಳದು ಗುಂಡುಗ್ ಮಾಡಿ ದುಂಡುಗ್ ಮಾಡಿ ಅವನ್ನ ನೆಮಲಿದಳು. ಅಂದ್ರ ನುಂಗಿ ಆ ಹೆಣಗಳನ್ನೆಲ್ಲ ನುಂಗುಕೊಂತ ಕವಿದವರ ಬಳಿ ಬಳಿದು ಕೇಳೆಂದ. ನುಂಗಿದಳು ಬಾಯಿ ತೆರೆದು ಕುದುರೆ ಮತಂಗಗಳು ಮಾವುತರು ಸಹಿತಳು. ಆನೆ ಮ್ಯಾಲ ಹತ್ತಿ ಆನೆ ನಡೆಸುವಂತ ಮಾವುತ್ರನ್ನ ಮತ್ ಆನಿನ ನುಂಗ್ತಿದ್ಲು. ಕುದುರೆನ ಮತ್ ಕುದುರೆ ಮ್ಯಾಲ ಹತ್ತಿದವ್ರ ಕೂಡ ನುಂಗ್ತಿದ್ಲು.
ರಥ ಧ್ವಜ ರಥಿಕ ಸಾರಥಿಯೂ ಸಹಿತಾಗಿ, ರಥವನ್ನ ಅದರ ಮೇಲಿದ್ದ ಧ್ವಜ, ರಥ ಓಡಿಸವ ಎಲ್ಲವನ್ನು ಗುಳುಂ ಗುಳುಂ ನುಂಕೊಂತ ಮಂಗಳ ಅಂಗಿಯು ತೆಗೆದು ತನ್ನ ಅಂಗುಳದೊಳಿಕ್ಕುತ ಬಹುರೂಪಂಗಳಾದಳು ಕೇಳು ನೀನ್ ಎದೆನೆಲೆ ಋಷಭ ಎಂದ. ಅದು ಲೆಕ್ಕ ತಪ್ಪಿ ಸೈನ್ಯ ಬಂದಿತ್ತು. ಆಕಿಗೆ ಒಬ್ಬಕ್ಕಿಗೆ ಕಂಟ್ರೋಲ್ ಆಗಲಿಲ್ಲ. ಆ ಸೈನ್ಯವನ್ನು ನೋಡಿ ಅಮ್ಮ ಏನ್ ಮಾಡಿದ್ಲು, ಒಬ್ಬಳೇ 7 ರೂಪಾಯಿಗೆ ಬದಲಾದ್ಲು. ಎಲ್ಲ ಕಡೆಗೂ ಒಂದೊಂದು ಅವತಾರ ತಗೊಳ್ತಾಳ. ಹಿಡಿಯುತ್ತ ಕಮಂಡಲವ ಜಪಮಣಿ ಒಡನೆ ಧರಿಸುತ್ತ, ಒಂದು ಕೈಯಾಗ ಕಮಂಡ್ಲ, ಒಂದು ಕೈಯಾಗ ಜಪಮಾಲಿ, ಒಂದು ಇದನ್ನ ಹಿಡ್ಕೊಂಡು ಹಂಸವನ್ನ ಏರ್ಕೊಂಡು ಬ್ರಹ್ಮನ ಶಕ್ತಿ ಬ್ರಾಹ್ಮಣಿಯ ರೂಪವನ್ನು ಧಾರಣ ಮಾಡಿದ್ರು. ಮತ್ತ ಅವ್ರು ಬೇರೆ ಬೇರೆ ಅಂತ ತಿಳ್ಕೊಬೇಡ್ರಿ, ಅವಕ್ಕಿ ಮೈಯಾಗನ ಹೊರಗೆ ಬಂದವ್ರು ಅವರೆಲ್ಲ. ಅವಳೇ 7 ರೂಪ ಆದ್ಲು. ಅಡರಿ ಋಷಭನ ಶೂಲ ಹಸ್ತದೆ, ಎತ್ತಿನ ಮೇಲೆ ಹತ್ಕೊಂಡು ಕೈಯಾಗ ತ್ರಿಶೂಲ್ ಹಿಡ್ಕೊಂಡು ಕೊರಳೊಳಗ ಹೆಡೆಯ ಸರ್ಪನ ಭೂಷಣದಿ ಶಶಿಯೊಡನೆ ಧರಿಸುತ್ತಲಾಗ ಮಹೇಶ್ವರಿ ಎನಿಸಿದಳು. ಕೊಳ್ಳಾಗ ಹಾವು, ತಲೆ ಮೇಲೆ ಚಂದ್ರ ಧರಿಸಿ ಮಾಹೇಶ್ವರಿ ಶಿವನ ಶಕ್ತಿಯಾದಂತ ಶಂಕರಿ ಅವತಾರವನ್ನು ಧಾರಣ ಮಾಡಿ ಅಮ್ಮನ ಮೈಯಾಗಿಂದ ಅದೊಂದು ಶಕ್ತಿ ಹೊರಗೆ ಬಂತು. ಕಮಲ ಭವ ಶಿವ, ಗುಹ ವಿಷ್ಣು. ಕಮಲ ಭವ ಅಂದ್ರೆ ಬ್ರಹ್ಮ, ಗುಹ ಅಂದ್ರೆ ಕುಮಾರಸ್ವಾಮಿ ಅಂದ್ರೆ ಷಣ್ಮುಖ. ಶಿವನ ರೂಪವಾಗಿ, ಕುಮಾರಸ್ವಾಮಿ ರೂಪವಾಗಿ, ವಿಷ್ಣುವಿನ ಶಕ್ತಿ ವೈಷ್ಣವಿಯಾಗಿ, ಇಂದ್ರನ ಶಕ್ತಿ ಇಂದ್ರಾಣಿಯಾಗಿ ಬೇರೆ ಬೇರೆ ರೂಪವನ್ನು ಧರಿಸಿ, ಬೇರೆ ಬೇರೆ ವಾಹನ, ಬೇರೆ ಬೇರೆ ಆಯುಧಗಳನ್ನು ಧರಿಸಿ ಅಮ್ಮ ಪ್ರಕಟಳಾಗ್ತಾಳೆ. ವೀರ ಕೇಳ್ ವರ ಶಕ್ತಿ ಹಸ್ತ, ಕೈಯೊಳಗೆ ಶಕ್ತಿ ಆಯುಧ ಅಂದ್ರೆ ಈಟಿಯನ್ನು ಧರಿಸಿ, ಮಯೂರ ವಾಹನ, ಮಯೂರ ಅಂದ್ರೆ ನವಿಲು, ನವಿಲನ್ನು ಹತ್ತಿಕೊಂಡು ಕೌಮಾರಿ ಶಕ್ತಿ ರೂಪದಿಂದ ಅಮ್ಮ ಪ್ರಕಟಳಾಗ್ತಾಳ. 6 ಮುಖವನ್ನು ಧರಿಸಿದಂತ ಕುಮಾರಿ. ಗದೆ, ಶಂಖ, ಚಕ್ರವನ್ನು ಧರಿಸಿಕೊಂಡು ಗರುಡವನ್ನ ವಾಹನ ಮಾಡಿಕೊಂಡು ವೈಷ್ಣವಿ ಶಕ್ತಿ ವಿಷ್ಣು ರೂಪಿಣಿಯಾದಂಥ ವೈಷ್ಣವಿ ಅವತಾರ ಧಾರಣ ಮಾಡ್ತಾರೆ. ಶರ ಅಂದ್ರೆ ಬಾಣ, ಶಾರ್ಗ್ನೆ, ಹಾಗೂ ಬಾಣ ಬಿಲ್ಲನ್ನು ಧರಿಸಿ ಗದೆಯನ್ನ ಕೈಯಲ್ಲಿ ಹಿಡ್ಕೊಂಡು, ಮುಖ ಹಾಕಿದ ಹೆಂಗಿತ್ತಂದ್ರೆ ಹಂದಿ, ನೀವೇನು ವರಾಹ ಅಂತ ಕರೀತಾರ, ಹಂದಿಯ ಮುಖವನ್ನು ಧರಿಸಿ ವಾರಾಹಿ ರೂಪದಿಂದ ಅಮ್ಮ ಪ್ರಕಟಳಾದ್ಲು. ಎಲ್ಲ ಅಕ್ಕಿ ಮೈಯಾಗ ಹೊರ ಬರ್ತವು. ಕರುಳು ಮಾಲೆಯು, ಗದೆಯು ಕೊರಳೊಳಗ ಕರುಳಿನ ಮಾಲೆ, ಕರುಳು ಅಂದ್ರೆ ನಮ್ಮ ಹೊಟ್ಟೆಗಿರ್ತಾವಲ್ಲ ಕರುಳು, ಆ ಕರುಳಿನ ಮಾಲೆ, ಒಂದು ಕೈಯಾಗ ಗದೆ, ಇದನ್ನ ಧರಿಸಿದಂತ ಸಿಂಹದ ಮುಖವನ್ನು ಉಳ್ಳಂತ ನಾರಸಿಂಹ ರೂಪದಿಂದ ಅಮ್ಮ ಪ್ರಕಟಳಾದ್ಲು. ಈ ಪ್ರಕಾರ ಮಸ್ತ್ ಇಳಿಸುವ ಸಪ್ತ ಮಾತೃಕೆಯಾಗಿ ಕವಿದಿಹಳು. ಇವ್ರ ಕೊಬ್ಬು ಇಳಿಸಾಕ 7 ಮಂದಿ ಸಪ್ತ ಮಾತೃಕೆಯ ರೂಪದಿಂದ ಅಮ್ಮ ಪ್ರಕಟಳಾಗ್ತಾಳೆ. ಚಂಡಿ ಧನು ನುಡಿಸಲಿಕ್ಕೆ ಸಿಡಿಲಿನ ತಂಡ ನುಡಿದಂತಾಯಿ ತಾರ್ಭಟ ಗೊಂಡು ಕೂಗುವ ಕೂಗಿಗೆಯು ಬಿಚ್ಚಿದುದು ಬ್ರಹ್ಮಾಂಡ. ಆಕಿ ಕೈಯಾಗ ಹಗ್ಗ ಹಿಡಿದು ಬಿಲ್ಲಿಂದ ಹಿಂಗ್ ಎಳೆದ ಕೂಡ್ಲೆ ಢೆಣ್ ಅಂತ ಢೆಂಕಾರ ಬಂತಲ್ಲ, ಅವಾಗ ಇಡೀ ಬ್ರಹ್ಮಾಂಡ ಕಂಪನ ಆಯ್ತು. ಆಕಿ ಆರ್ಭಟಿಸಿ ಕೂಗುವಂತ ಕೂಗಿಗೆ ಬ್ರಹ್ಮಾಂಡದ ಹೊಟ್ಟೆ ಬಿಚ್ಚಿತು. ಆಕಿ ಆರ್ಭಟವನ್ನು ನೋಡಿ ಶುಂಭಕಿನ ಕೇಳ್ತಾನ, ಕಂಡು ಕಳ ನೀನಾರೆನಲು, ಯಾರು ನೀನು? ನಿನಗೂ ನಮಗೂ ಏನು ಸಂಬಂಧ? ನಮ್ ಕೂಡ ಯಾಕೆ ಹಿಂಗ ಹೊಡೆದಾಡಕ್ ಬಂದಿ? ನಿನ್ನ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿ ಹೇಳು ಅಂತ ಶುಂಭ ಕೇಳಿದಾಗ ಉದ್ದಂಡದಲ್ಲಿ ನಡುನಿಂದು ನುಡಿದಳು, ಚಂಡ ವಿಕ್ರಮರೇ ತ್ರಿಲೋಕಕ್ಕರಸರೇ ಕೇಳಿರಿ. ಕೇಳಿರಿ ಶುಂಭಾನಿ ಶುಂಭರೇ, 7 ಲೋಕಗಳ ಅಸುರರು ನೀವು. 3 ಲೋಕಕ್ಕ ನೀವೇ ಒಡೆಯರು, ಅಸುರರು ನೀವು. ಮೇಲೆ ಸರ್ವ ನಿರ್ಜರರ ಆಹುತಿಯ ಕೊಂಬುವರು. ಹೋಮ ಹವನ ಮಾಡಿದಾಗ ದೇವತೆಗಳಿಗೆ ಕೊಡುವಂತ ಆಹುತಿ ಹವಿಷ್ಯನ್ನ ನೀವೇ ತಗೊಂತಾ ಇದ್ದೀರಿ. ಮೇಲೆ ತ್ರೈಜಗದಧಿಕಾರ, 3 ಲೋಕದ ಅಧಿಕಾರ ನಿಮ್ ಕೈಯಾಗ.
ನಿಮ್ಮ ಆಳುಗಳು ದೇವತೆಗಳು, ದೇವಾನು ದೇವತೆಗಳನ್ನ ಆಳು ಮಾಡಿಕೊಂಡಿರುವಂತ ನಿಮ್ಮ ಶೌರ್ಯಕ್ಕೆ ಯಾರು ಬೆಲೆ ಕಟ್ಟೋದು ಉಂಟಾ? ದೊಡ್ಡ ಶೌರ್ಯ ಪರಾಕ್ರಮಗಳು ನೀವು. ನಿಮ್ಮ ಶೌರ್ಯದ ಬಗ್ಗೆ ಕೇಳಿ ಹುರುಪಿನಿಂದ ನಿಮ್ಮ ಹತ್ರ ಬಂದೇನಿ. ಯಾಕಂದ್ರ ನಮಗೂ ಒಂದರ ಹೊಡೆದಾಡ್ಬೇಕಂದ್ರ ನಮ್ಮ ಲೆಕ್ಕದವ್ರು ಇದ್ರ ಹೊಡೆದಾಡಕ್ ಹುರುಪ್ ಬರ್ತತ್ರಿ. ನಾವು ಅಗದಿ ಪೈಲ್ವಾನ ಹೋಗಿ ಕಡ್ಡಿ ಪೈಲ್ವಾನ ಕೂಡ ಕುಸ್ತಿ ಹಿಡಿದ್ರೆ ಕುಸ್ತಿ ಮಜಾ ಆಕತ್ತನ್ನದ. ನಮ್ಮ ತೂಕ ಇತ್ತಂದ್ರ ಗುಬ್ಬಿ ಮ್ಯಾಲ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಕ್ ಬರಂಗಿಲ್ಲ. ನೀವು ಇಂಥ ಪರಾಕ್ರಮಿಗಳು ಅದಿರಿ ಅಂತ ನಿಮ್ಮ ಸುದ್ದಿ ಕೇಳಿ ಯುದ್ಧ ಕಾಂಕ್ಷದಿ ಸರ್ವಲೋಕವ ಗದ್ದಲಿಸಿ ತಿರುಗಿದನು. ಎಲ್ಲಾ ಕಡೆಗೂ ಯುದ್ಧ ಮಾಡ್ಬೇಕಂತ ಹುಡುಕ್ಯಾಡಕತ್ತೀನಿ, ಯಾರು ನನ್ನ ಸಮಾಜ ಸಿಕ್ಕಿಲ್ಲ. ಇವತ್ ನೀವು ಸಿಕ್ಕ್ರಿ. ನಿಮ್ಮೊಳು ಯುದ್ಧ ಮಾಡುವ ಬುದ್ಧಿ ಅದೇ. ಶಿವದೂತೆ ನಾಮೆನಗೆಂದಳಾದೇವಿ. ನನ್ನ ಹೆಸರು ಶಿವದೂತೆ. ಶಿವದೂತೆ ಅಂದ್ರ ಹಿಂದಕ್ಕೊಮ್ಮೆ ಮಹಿಷಾಸುರನು ಕೂಡ ಸಂಧಾನ ಮಾಡ್ಲಿಕ್ಕೆ ಶಿವನ ಕಳಿಸ್ಕೊಟ್ಟಿದ್ಲ ಅಮ್ಮ ದೂತನಾಗಿ. ಹೋಗಿ ಅವನಿಗೆ ಒಂದು ಒಪ್ಪಿಸಿ ಅವನ ಕೆಳಗಿನ ಪಾತಾಳ ಲೋಕಕ್ಕೆ ಕಳಿಸ್ಬಿಡು ಅಂತ ದೂತನಾಗಿ ಶಿವ ಹೋಗಿದ್ದ, ಅಮ್ಮನ ಆಣತಿ ಅಂತೆ. ಅವಾಗಿಂದ ನನ್ನ ಹೆಸರು ಶಿವದೂತೆ ಅಂತ ಹೆಸರು. ಇಂತು ದೇವಿಯ ನುಡಿಯ ಕೇಳುತ್ತಲಂತು ಕೋಪ ತಾಳುತ್ತಲಿ ಸಿಟ್ಟಿನಿಂದ ನೀನ್ಯಾರು ನಾವ್ಯಾರು, ನಮ್ಮ ಎದುರಿಗೆ ಹರಿಹರ ಬ್ರಹ್ಮರುಗಳ ಸಹಿತ ನಿಲ್ಲಾಕಾಗೋಲ್ಲ, ಓಡಿ ಹೋಗಿದಾರ. ನೀವೊಂದು ಹೆಣ್ಮಗಳು ನಮ್ಮನ್ನ ಯುದ್ಧ ಮಾಡಿ ಗೆಲ್ತೀಯ ಅಂತ ಹೇಳಿ ಸಿಟ್ಟಿನಿಂದ ಅಮ್ಮನ ಮೇಲೆ ಬಾಣಗಳ ಸುರುಮಳೆಯನ್ನ ಸುರಿಸಿದ್ರು. ಕಂತು ಹರಶಿವೆಯವರ ಧನುರಥವಂತು ಕಡಿದೆ ಬಳಿಕ ಬಲವ ನಿಸಂತನವ ಮಾಡಿದಳು ಕೇಳಲು ಋಷಭ ಕೇಳೆಂದ. ಅವರ ಬಾಣಗಳನ್ನೆಲ್ಲ ಕಡಿದು ಪುಡಿ ಮಾಡಿ ಅವ್ರ ಶಕ್ತಿಯನ್ನ ಅಡಗಿಸಿ ಕೈಯಾಗಿದ್ದಂತ ಬಿಲ್ಲು ಸಹಿತ ಪುಡಿ ಮಾಡಿಬಿಟ್ಲು. ಶೂಲ ಕಟ್ವಾಂಗದಲ್ಲಿ ಬಲವನ್ನು ಬೀಳಲಿರಿಸದೆ ಹೊಯ್ದು ತಲೆ ಕೈ ಕಾಲು ಸಹಿತಲ್ಲಿ ನೆಮಲುತ್ತಲಿ ಮಹಾಕಾಳಿ ಇರುತ್ತಿರಲು. ಕಾಳಿ ಶೂಲಾಯುಧದಿಂದ ಚುಚ್ಚುತ್ತಿದ್ಲು, ಅವ್ರನ್ನ ಭಯಾಗ ಹಾಕೊಂತಿದ್ಲು. ಕಾಳಿ ತಿನ್ಕೊಂತ ಸಂಹಾರ ಮಾಡಿದ್ರ ಮೇಲೆ ಬ್ರಹ್ಮಾಣಿಯು ಕಮಂಡಲ ಬಾಳ ಜಲವನ್ನು ತಳಿಯಲಸುರರು ಸಾಲು ಸಾಲಲ್ಲಿ ಸಾಯುತ್ತಿದ್ದರು ಕೇಳು ಶೌನಕನೆ. ಬ್ರಹ್ಮಾಣಿ ಬ್ರಹ್ಮನ ಹೆಂಡತಿ ಅಂದ್ರೆ ಬ್ರಹ್ಮನ ಶಕ್ತಿ ಆದಂತ ಬ್ರಹ್ಮಾಣಿ ಕಮಂಡಲದೊಳಗ ನೀರ್ ತಗೊಂತಿದ್ಲ, ಮಂತ್ರಿಸ್ತಿದ್ಲ. ಆ ನೀರು ಉಗ್ಗಿದ್ಲ ಅಂದ್ರ ಸಾಲ ಸಾಲ ಹೆಣನ ಬೀಳ್ತಿದ್ವು. ಆಕೇನು ಹೊಡೆದಾಡ್ತಿದ್ದಿಲ್ರಿ, ಮಂತ್ರದ ಜಲ ಹಾಕಿದ್ಲ ಅಂದ್ರ ಸತ್ತ ಬೀಳ್ತಿದ್ವು. ಅವಾಗ ವರ ತ್ರಿಶೂಲವ ಹಿಡಿದು ಮಾಹೇಶ್ವರಿಯು ಬಹು ಕೊಲ್ಲುತ್ತಿದ್ದಳು. ಆ ಎತ್ತಿನ ಮ್ಯಾಲ ನಂದಿ ಮ್ಯಾಲ ಹತ್ಕೊಂಡಿರುವಂತ ಮಹೇಶ್ವರಿ ತ್ರಿಶೂಲದಿಂದ ಚುಚ್ಚಿ ಚುಚ್ಚಿ ರಾಕ್ಷಸರನ್ನು ಕೊಲ್ತಿದ್ಲು. ಕರದಿ ಚಕ್ರವ ತುಡುಕಿ ವೈಷ್ಣವಿ ಸಂಹರಿಸಿ ಬಳಿಕ ಆ ವಿಷ್ಣುವಿನ ಶಕ್ತಿ ಕೈಯಾಗ ಚಕ್ರ, ಒಂದ್ ಕೈಯಾಗ ಗದೆ. ಚಕ್ರದಿಂದ ತಲೆ ಕತ್ತರಿಸ್ತಿದ್ಲು, ಗದೆಯಿಂದ ನೆತ್ತಿಗೆ ಬಡಿತಿದ್ಲು. ಈ ಪ್ರಕಾರ ಸಪ್ತ ಮಾತೃಕೆಯರು ಪರಮಮಹ ಕೌಮಾರಿ ಶಕ್ತಿಯ ಧರಿಸಿ ದೈತ್ಯರನ್ನೀಗೆ ವಜ್ರವ ಕರದೊಳಾಂತೆ ಕುಟ್ಟಿದಳು ಇಂದ್ರಾಣಿ ಕೇಳೆಂದ. ಇಂದ್ರನ ಶಕ್ತಿ ಇಂದ್ರಾಣಿ ವಜ್ರಾಯುಧ ತಗೊಂಡು ಹೊಡಿತಿದ್ಲು. ಅವಳು ಆನಿ ಹತ್ತಿಕೊಂಡು ಅಂದ್ರೆ ಐರಾವತ ಹತ್ಕೊಂಡು ಇಂದ್ರಾಣಿ ಯುದ್ಧ ಮಾಡ್ತಿದ್ಲು. ನವಿಲಿನ ಮೇಲೆ ಹತ್ಕೊಂಡು ಕೌಮಾರಿ ಶಕ್ತ್ಯಾಯುಧದಿಂದ ತಿವುದು ಕೊಲ್ತಾ ಇದ್ಲು. ಈ ಪ್ರಕಾರ ಘೋರ ಶಾರ್ಗ್ನೆಯ ಲಾವರಾಹಿಯು ತೀರಿಸುತ್ತಲಿರುತ್ತಿದ್ದಳ ಸುರರ. ವರಾಹಿ ಅಂದ್ರೆ ವಿಷ್ಣುವಿನ ವರಾಹದ ಅವತಾರ, ಹಂದಿಯ ಮುಖದ ಆ ವರಾಹಿ ತನ್ನ ಕೋರೆಯಿಂದ ತಿವುದು ಕೊಲ್ತಾ ಶಾರ್ಗ್ನೆ ಎನ್ನುವಂತ ಆಯುಧದಿಂದ ಅವ್ರನ್ನೆಲ್ಲ ಸಂಹಾರ ಮಾಡ್ತಿದ್ಲು. ನಾರಸಿಂಹೆಯು ನಕದಿ ಸೀಳೆಯೇ ನರಸಿಂಹೆ. ಆಕಿ ಯಾವ ಆಯುಧ ಇದ್ದಿದ್ದಿಲ್ಲ, ಆಕಿ ಕೈಯಾಗಿನ ಉಗುರೇ ಆಯುಧ. ಅವ್ರ ಹೊಟ್ಟಿ ಹರಿದ ಕರಳು ತೆಗೆದು ಮಾಲೆ ಮಾಡ್ಕೊಂತ ಬಾಯಿಯೊಳಗ ಎಲಬು ಪುಡಿ ಪುಡಿಯಾಗೊಂದು ತಿಂದು ನಾರಸಿಂಹೆ ಆರ್ಭಟ ಮಾಡ್ತಿದ್ಲು. ಕುಲಿಶ ಹತ್ತೆಗೈತು ದೈತ್ಯ ರಸುಗಳು ಕಳಚಿ ಬಿದ್ದವು ಚಕ್ರಗಾತದೆ. ತಿಳಿಯ ಕೈಶಿರ ಕಾಲು ದೇಹವು ತುಂಡು ತುಂಡಾಗೆ. ಆ 7 ಮಂದಿ ಬಡತಕ್ಕ ಒಂತಟ್ಟಿ ಕೈ, ಒತ್ತಟ್ಟಿ ಕಾಲು, ಒತ್ತಟ್ಟಿಗೆ ತಲೆ,
ತುಂಡು ತುಂಡು ತುಂಡಾಗಿ ಎಲವುಗಳು ಪುಡಿ ಪುಡಿಯು ಆಗುತ್ತಲಿರ್ದವೈ ಎಂದ. ತುಂಡು ಗಡಿದಿಹ ಕುದುರೆ ರಥಗಳು, ಚಕ್ರ ಒತ್ತಟ್ಟಿಗೆ ಸಾರಥಿ ಒತ್ತಟ್ಟಿಗೆ ಆ ರಥದ ಯಾವ ಅಚ್ಚು ಒತ್ತಟ್ಟಿಗೆ ಎಲ್ಲ ರಥ ಎಲ್ಲ ಪುಡಿ ಪುಡಿ, ಜಂಡೆಯು ರಂಜೆಯವು. ಆನೆಯ ಸೊಂಡಲು ಸಹಿತ ಕತ್ತರಿಸಿ ಬಿಟ್ಟಿದ್ಲು. ಆನೆ ಕಾಲು ಒತ್ತಟ್ಟಿಗೆ, ಆನೆ ಒತ್ತಟ್ಟಿಗೆ, ಮೆದುಳುಗಳ ನೆಣವಸಿಯು, ಜೊಂಡಿನ ಕದಡು, ಮೇಧಸ್ಸುಗಳ ಜಾರಿಕೆ. ರಕ್ತ ಏನಾತಪ್ಪ ಅಂದ್ರ ನೆಲದಾಗ ಹರಿದು ಆ ಮಣ್ಣಿನ ಕೂಡ ಕಲಶಿ ಇವ್ರು ತುಳಿದಾಟಕ್ಕ ರಕ್ತದ ಕೆಸರಾಗಿ ಜಾರಿ ಜಾರಿ ಬೀಳಾಕತ್ತು. ಅಷ್ಟು ರಕ್ತ ಹರಿದಿತ್ತು, ಕೆಸರು ರಾಡಿ ಆಯ್ತು ರಕ್ತದಿಂದ. ಮೆದುಳುಗಳ ನೆಣವಸಿಯು, ಜೋಂಡಿನ ಕದಡು, ಮೇಧಸ್ಸುಗಳ ಜಾರಿಕೆ, ಕೆದರಿ ದಿಕ್ಕಿಗೆ ಹರಿದ ಚಿದಿ ಚಿದಿಯಾದ ಮಾಂಸಗಳು. ಅಲ್ಲೊಂದು ಮಾಂಸ ತುಂಡು, ಇಲ್ಲೊಂದು ಮಾಂಸ ತುಂಡು, ರಕ್ತದ ನದಿ ನದಿಗಳೇ ಹರಿಯುತ್ತಿರ್ದವು. ಅದರೊಳಗೆ ಅಸಂಖ್ಯ ಬಲವದು ಮುಳುಗಿತೈ ಎಂದ. ಅರ್ಥ ಮಾಡ್ಕೊಳ್ರಿ, ಎಷ್ಟು ಮಂದಿ ಕೊಂದಿರ್ಬೇಕಮ್ಮ. ರಕ್ತದ ನದಿ ಹರಿಯಾಕತ್ವಂತ ಆ ಪ್ರವಾಹಕ್ಕೆ ಸಿಕ್ಕ ಅನೇಕ ಮಂದಿ ಮುಳುಗಿ ಸತ್ರಂತ. ಯಾವ್ದ್ರಾಗ? ಈ ನದಿ ಅಲ್ಲ, ರಕ್ತದ ನದಿ ಒಳಗ ಮುಳುಗಿ ಅನೇಕ ಮಂದಿ ರಾಕ್ಷಸರು ಸತ್ತು ಹೋದ್ರಂದ್ರ ಯಾ ನಮೂನೆಗೆ ಹೊಡೆದಿರ್ಬೇಕು. ಆ ರಕ್ತದ ನದಿ ಹರಿಬೇಕಾದ್ರೆ ಎಷ್ಟು ಮಂದಿ ಕೊಂದಿರ್ಬೇಕು. ಬಿದುರುತಿಹ ಕಾಲ್ ಕೈಯ ಕಡುಹಿನ ಬೆದರುತಿಹ ಮೋರೆಗಳ ಬೆಕ್ಕಿನ ಒದರುಕಿಯ ಮುಚ್ಚುತ್ತ ತೆರೆಯುತ್ತಲಿರುವ ವದನಗಳ. ಬಾಯಿ ಬಾಯಿ ಬಿಡ್ತಿದ್ವು. ತಲೆ ಕತ್ತರಿಸಿದ್ರು ಸಹಿತ, ಕೋಳಿ ಕುರಿ ಕತ್ತರಿಸ್ತಾರ ನೋಡ್ರಿ, ನಾವು ಸಣ್ಣವರಿದ್ದಾಗ ಕೋಳಿ ಕತ್ತರಿಸೋದು ನೋಡಿ. ಕೋಳಿ ಕತ್ತರಿಸಿದ್ರು ಕೂಡ ಅದು ಟಣ್ 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 ಜಿಗಿತಿರ್ತದ. ಅದ್ರ ಜೀವ ಇರೋತನ ಮಕ ದಿಡ ಒತ್ತಟ್ಟಿ ಕುಡಿತಿರ್ತದ. ಹಂಗವು ಗರ್ರು ಗೊರ್ರು 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 ಅನ್ಕೊಂತ ಗುರುಕಿಗಳಿಂದ ಆ ಹೆಣಗಳು ಕುಣಿದಾಡ್ತಿ. ಹಂಗ ಕಣ್ಣು ನೋಡಿದ್ರೆ ಹೆದರಿ ಬೆದರಿಕೆಯ ಬಿಕ್ಕಿನ ಮಾಡ್ತಾವಲ್ಲ, ಬಿಕ್ಕಳಿಕೆ ಬಂದು ಆ ಹೆದರಿ ಬಿಕ್ಕಳಿಸಿದ ಅವು ಒದ್ದಾಡುವುದನ್ನು ನೋಡಾಕ ರಣೋತ್ಸಾಹ ಬಂತ ಕಾಳಿಗೆ. ಅದನ್ನು ಹೇಳುವನೇನು ರಣ ಸಂಭ್ರಮವ ನಾನೆಂದ. ಅರೆ ಅರಳಿದ ನಯನ, ಅರ್ಧ ತೆಗೆದವು ಅರ್ಧ ಮುಚ್ಚವು ಕಣ್ಣು. ಕೆಲವು ಹೆಣಗಳು ಕರುಳು ಬಯಲಿಗೆ ಹರಿದು ಬಿದ್ದವು. ಗುರುಕಿಗಳ ಕಂಠಗಳ ಘೋರುಗಳ ನಿಶ್ವನದ ಬಿರುವ ದೇಹದ ಹರಿವ ರಕ್ತದ ಹರಿದು ಮುಕ್ಕ ಮೂಳನಾಗಿಯೇ ಮೆರವುತ್ತಿದ್ದುದು ರಣವು ಮಾತೃಕೆ ಗಣದ ಗಾತ್ರದಲ್ಲಿ. ಈ ಸಪ್ತ ಮಾತೃಕೆಯರು ಹೊಡೆತಕ್ಕ ಎಲ್ಲಾ ಮುಕ್ಕ ಮೂಳಾಗಿ, ಅಂದ್ರೆ ಮುಕ್ಕಾಗಿ ಅಂದ್ರ ಅರ್ಥಕತ್ಲ ಮುರ್ಕೊಂಡ್ ಮುಕ್ಕಾಗಿದ್ದು ಇಟ್ಕೋಬಾರದು ಮನ್ಯಾಗಂತ. ಹಂಗ ಮುಕ್ಕಾಗಿ ಮೂಳಾಗಿ ಅಲ್ಲೊಂದು ಇಲ್ಲೊಂದು ಹೆಣ ತೇಲಾಡುತ್ತಿದ್ವು. ಆ ನದಿ ಒಳಗ ಕೆಲವು ಹೆಣ ತೇಲಾಡುತ್ತಿದ್ವು, ರಕ್ತದ ನದಿ ಒಳಗ. ಇಂತು ಮಾತೃಕೆ ಬಲದ ಗಣದ ಹೊಯ್ಲಿಂಗ್ ಅಂತೂ ಅಸುರರ ಬಲವು ಆದುದೇ ಶಾಂತಿ ರೈದಿತು. ಸುಮಾರು 50%, ಅರ್ಧಕ್ಕರ್ಧ ಸೈನ್ಯ ನೋಡೋದ್ರಾಗ ಚಲ್ಲಾಪಿಲ್ಲಿ ಆಗಿ ಹೋಯ್ತು. ಅವಾಗ ಇದನ್ನು ಕಣ್ಣಾರಿ ನೋಡಿದಂತ ಒಬ್ಬ ರಾಕ್ಷಸ, ರಕ್ತ ಬೀಜಾಸುರ ಅನ್ನುವಂತ ರಾಕ್ಷಸಗೆ ಸಿಟ್ಟು ಬಾಳ ಬಂತು. ಅವನ ವಿಚಾರ ಹೇಳ್ತೀನಿ ಕೇಳ್ರಿ. ಬಹಳ ಬಲವಾದ ರಾಕ್ಷಸ. ಅವನು ಬಡತಕ್ಕ ದೇವಿಗಳು, ಇವ್ರು 7 ಮಂದಿ ಏನು ಅವತಾರ ತಾಳಿದ್ರಲ್ಲ, ಅವ್ರ ಹಿಂದಕ್ಕೆ ಸರಿಯಾಕತ್ರ ಅವನ್ ಬಡತಕ್ಕ. ಸಾಮಾನ್ಯನಲ್ಲ. ಕೊಡಲಿಯಂ ಕಾಳಿಯನ್ನು ಹೊಯ್ದನು ಕಡಿದ ಖಡ್ಗದಿ ನಾರಸಿಂಹೆಯ. ಕೊಡ್ಲಿ ತಗೊಂಡ್ ಕಾಳಿನ ಹೊಡಿತಾನ, ನರಸಿಂಹೆಯನ್ನ ಕಡಿದ ಖಡ್ಗದಿಂದ ನರಸಿಂಹೆಯನ್ನು ಕತ್ತರಿಸ್ತಾನ. ಮುಡಿಯ ನೆರಗಿದ ನಾವರಾಹಿಯ ಆ ಹಂದಿ ಅವತಾರಧಾರಿನಂತ ದೇವಿಯ ಜುಟ್ಟು ಹಿಡಿದ ಅಕ್ಕಿನ ಬಡಿತಾನ. ಮುದ್ಗರದಿಂದ ಈಶ್ವರಿಯನ್ನು ತಿವಿತಾನ. ಮುದ್ಗರದಿಂದ ಒಟ್ಟಾರೆ 7 ಮಂದಿ ಅಮ್ಮಗಳನ್ನು ಸಹಿತ ಹೊಡೆದ ಹೆಜ್ಜೆ ಹಿಂದಕ್ಕೆ ಇಡಸಾಕತ್ತಿದ. ಅವ್ರೇನು ಸುಮ್ಮನಿದ್ರು, ಅವರು ಇವನು ಹೊಳ್ಳಿ ಬಡಿಯಾಕ. ಇವನ್ದೊಂದು ಅಪಾರವಾದ ಶಕ್ತಿ ಹೆಂಗಿತ್ತಪ್ಪ ಅಂದ್ರ, ಅವ್ರು ಯಬಶಿವನು ಬಡದ್ರಂದ್ರ, ಖಡ್ಗದಲ್ಲಿ ಹೊಡೆದ್ರಂದ್ರ ಮೈಯಾಗಿಂದ ಚಿರ್ ಅಂತ ರಕ್ತ ಚಿಮ್ತಿತ್ತ. ಆ ರಕ್ತ ಭೂಮಿಗೆ ಬಿತ್ತಂದ್ರ 1 ಹನಿ ರಕ್ತಕ್ಕೆ ಒಬ್ಬ ರಾಕ್ಷಸ ಹುಟ್ಟತಿದ್ದ.
ಅಂತದ್ ಒಂದು ವರ ಪಡೆದಿದ್ದ ಸೇಮ್ ಅವನಂತವನ. ಒಂದು ರಕ್ತದ ಬಿಂದು ಬೀಳಲಿ ಕಂದು ಅವನಂದದಲ್ಲಿ ಅಸುರರು ನಿಂದಿಹರು ಆಯುಧ ತಳೆದು. ಅವನು ಹಂಗ ಹುಟ್ಟುತ್ತಿದ್ದಿಲ್ರಿ, ಕೈಯಾಗ ಆಯುಧಗಳನ್ನು ತಗೊಂಡೆ ಅವನು ಸರಿ ಸಮನ. ಅವನು ಹೊಡೆದ್ರೆ ಮತ್ತೆ ಅವನ ಕೈಯಾಗಿನ ರಕ್ತ ಬಿತ್ತಂದ್ರೆ ಮತ್ತೆ ಅವನಂತ ಹುಡ್ತಾನ. ಜನಿಸುತ್ತಲಿ ವರ ರಕ್ತ ಬೀಜರು ಘನಮಹಾಯುಧ ಧರಿಸಿ ದೇವಿಯ ತನಗೆ ಕಾದುವುದು ಏನಿತ ಇವರೊಡನೆ ಘನವದುವೆ ಒಬ್ಬನೊಳು ಕಾದುವುದು. ಒಬ್ಬನು ಕೂಡ ಹೊಡೆದಾಡುದ ರಗಡಾಗೈತ್ ನಮಗ. ಜಗತ್ತಿನ ತುಂಬ ಇವ್ರ ಆದ್ರು ಇನ್ ಇವ್ರನ್ನ ಹೆಂಗ ಗೆಲ್ಲೋದಂತ ಅಮ್ಮ ತಲೆ ಮೇಲೆ ಕೈ ಇಟ್ಟುಕೊಂಡ್ ಕುಂತ್ಲು. ವರ ಸುದರ್ಶನದಿಂದ ವೈಷ್ಣವಿ ತರಿಲು ಸುರರ ರುದರದಿಂದ ಅವತರಿಸಿದರು ಶತಶಂಕ ಶೌರ್ಯ ಪರಾಕ್ರಮಾನ್ವಿತರು. ವರವರಾಹಿ ಬ್ರಾಹ್ಮಿ ಈಶ್ವರಿ ಉರುತರದ ನರಸಿಂಹೆ ಕೌಮಾರ್ ಇರುವ ಶಸ್ತ್ರದಿ ಜಗವು ರಕ್ತ ಬೀಜಮಯವಾಯಿತು. ಎಲ್ಲೇ ನೋಡಿದ್ರು ಅವರ ಕಾಣಕತ್ತರ್ರಿ. ಅವ್ರು 7 ಮಂದಿ ಬಡತಕ್ಕ ಅಮ್ಮಗ ಒಂದು ಕ್ಷಣ ದಿಕ್ಕು ತಳೆದಂಗಾಗಿ ಎಲ್ಲರೂ ಹೆದರಿ ಬಿಟ್ರು. 7 ಮಂದಿನೂ ಸಹಿತ ಇನ್ನು ಹೆಂಗ್ ಹೊಡೆದಾಡೋದು, ಹೊಡೆದ್ರೆ ಮತ್ತೆ ಅವರಿಂದ 1000 ಮಂದಿ ಹುಡ್ತಾರ. ಚಕ್ರ ಹರಿತಿತ್ತು ತಲೆ, ಮತ್ತ ರಕ್ತದಿಂದ 1000 ಮಂದಿ. ಒಬ್ಬನ ಕೊಂದ್ರೆ 1000 ಮಂದಿ, ಒಬ್ಬರು ಕೊಂದ್ರೆ 1000 ಮಂದಿ. ಇದು ಇನ್ನು ಹೆಂಗ ದಿಕ್ಕು ತೋಚದಂಗಾಗಿ ನಿಂತಾಗ ಅಟ್ಟಿ ಮಾತೃಕೆ ಗಣ ಉಹಿಯಲು ಎಷ್ಟು ಬಿದ್ದ ಅಷ್ಟು ರಕ್ತದಿ ಹುಟ್ಟಿದರು ಒಂದೊಂದು ರಕ್ತದ ಬಿಂದು ಬೀಜದಲ್ಲಿ ಎಷ್ಟು ಹೇಳುವುದೇನ ಸಂಖ್ಯವು ರಕ್ತ ಬೀಜರು ಹುಟ್ಟುತ್ತಿದ್ದರು ಕೆಟ್ಟೆನೆಂದಳು ದೇವಿ ಸಂಹರವೆಂತು ಇದಕ್ಕೆನುತ್ತ. ಕೆಟ್ಟೆಂದು ದೇವಿ ಅಕ್ಕಿಗೆ ಚಿಂತೆ ಬರ್ಬೇಕಾದ್ರೆ ಅವನು ಎಂತ ವರ ಪಡೆದಿದ್ದ. ಜನಿಸುತ್ತಲಿ ವರ ರಕ್ತ ಬೀಜರು ಘನಮಹಾಯುಧ ಧರಿಸಿ ದೇವಿಯ ತನಗೆ ಮುತ್ತಿದರು ಕಾದುವುದೆನುತು ಇವರೊಡನೆ ಘನವದುವೆ ಒಬ್ಬನೊಳು ಕಾದುವುದು ಇನಿತು ಜಗವದು ರಕ್ತ ಬೀಜರು ಎನುತು ಕಾದುವೆ ನೆನುತ ಬೆರಗಿನೊಳು ಇದ್ದಳಾ ದೇವಿ. ಬೆರಗಾಗಿ ಅಮ್ಮ ಇನ್ನು ಹೆಂಗ್ ಮಾಡ್ಲಿ ಅಂತ ಇದ್ದ ವೇಳೆದೊಳಗ ಮಹಾಕಾಳಿಗೆ ಒಂದು ಉಪಾಯ ಹೊಳಿತು. ಕಾಳಿಕಾದೇವಿ 7 ಜನದ ಕಿವಿಯಾಗಿ ಹೇಳ್ತಾಳ ಒಂದು ಉಪಾಯ. ನೋಡ್ರಿ, ಒಂದು ಐಡಿಯಾ. ವರ ಏನ್ ಪಡ್ಕೊಂಡ ನೀವ? ಒಂದ್ ಹನಿ ರಕ್ತ ಭೂಮಿಗೆ ಬಿತ್ತಂದ್ರ ಅವನಂತರ ಹುಡ್ತಾರ. ಭೂಮಿನ ಇಲ್ದಂಗ್ ಮಾಡಿದ್ವಿ ಅಂದ್ರ ಮತ್ ಭೂಮಿ ಇಲ್ಲ ಅಂದ್ರೆ ನಿಲ್ಲೋದೇ ಇಲ್ಲ ಅಂದ್ಲಾಗ ಉಳಿದವರು. ಒಂದು ಉಪಾಯ ಮಾಡ್ತೀನಿ, ನಾನು ವಿರಾಟ್ ರೂಪವನ್ನು ಧಾರಣ ಮಾಡ್ತೀನಿ. ಇಡೀ ಭೂಮಿ ತುಂಬ ನನ್ನ ನಾಲಿಗೆ ಹಾಸಿ ಬಿಡ್ತೀನಿ. ಇವರೆಲ್ಲ ನನ್ನ ನಾಲಿಗೆ ಮೇಲೆ ಕೊಂದು ರಕ್ತ ಎಲ್ಲಿ ಬೀಳ್ತತಿ? ನಾಲಿಗೆ ಮೇಲೆ ಬೀಳ್ತತಿ. ಅವ್ರೇನು ವರ ಪಡೆದಾರ? ಭೂಮಿ ಮ್ಯಾಲ ಬಿದ್ರ ಹೊಳ್ಳಿ ಹುಟ್ಟೋದು ವರ ಐತೆ ಅವರಿಗೆ. ನಾಲಿಗೆ ಭೂಮಿ ತುಂಬ ಹಸಿದೆ ಅಂದ್ರೆ ಇವ್ರು ಎಲ್ಲಿ ರಕ್ತ ಹುಟ್ಟೋದೈತಿ? ಈಗ ಇನ್ನು ನಿಮ್ ಕೆಲಸ ಚಲೋ ಮಾಡ್ರಿ, ನನ್ನ ಕೆಲಸ ನಾ ಮಾಡ್ತೀನಿ ಅಂತ ವಿರಾಟ್ ರೂಪಿಣಿಯಾಗಿ ಹಾಸುತ್ತಲಿ ನಾಲಿಗೆಯ ದೈತ್ಯರ ನಾಶ ಮಾಡುತ್ತ ವಜ್ರ ಗದೆ ಶೂಲಾಸು ಶಕ್ತಿಯು ಚಕ್ರ ಕಟ್ವಾಂಗದಲ್ಲಿ ಖಡ್ಗದಲ್ಲಿ ಸೂಸುತ್ತಿಹ ರಕ್ತವನ್ನು ಸೇದುತ್ತ ದೋಷಿಗಳ ತಿನ್ನುತ್ತಿರ್ದಳೈ ನಿರ್ದೋಷಿಯಾದ ಕಾಳಿ ಈ ಪರಿ ರಕ್ತ ಬೀಜರನು. ಏನ್ ಹಾಸಿ ಬಿಟ್ಲು ಇವ್ರು ಕತ್ತರಿಸಿದಂಗ ಆ ನ್ಯಾಲಿಯಾಗ ಬಿದ್ದ ರಕ್ತ ಸೊರ 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 ಸೇದುತ್ತಿದ್ಲಕ್ಕಿ. ಮತ್ ಇನ್ ಹುಟ್ಟವ್ ಎಲ್ಲಿವ? ಹಂಗೆ ಎಲ್ಲಾನು ನುಂಗಿ 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 ನ್ಯಾಲಿಗೆ ತುಂಬಾ ಹಾಕೊಂಡು ಸವೆದರ ಆಗಲೆ ರಕ್ತ ಬೀಜರು ಕವಿದಿತ್ತಾಗಲೆ ಕವಿದ ಮಾತೃಗೆ ಗಣ ಉಹಿಯಲು ಸವದಿತಾಗಲೆ ರಕ್ತ ಆದಿಯ ರಕ್ತ ಬೀಜಕನ ತಿವಿದು ಶೂಲದಿ ತಿಂದಳಲೆ ಕೇಳು ಶೌನಕನೇ ನರ್ತಕದಿ ಮಾತೃಕೆ ನಿವಹಿಸಿದುದು ನಿರ್ಜರರು ಹರುಷಿಸಿದರೈ ಎಂದ. ಏನು ಹೇಳಲಿ ರಕ್ತ ಬೀಜನು ತಾನೆ ನಿರ್ಣಾಮಾಗೆ ಹರುಷವತ್ತೇನು ಹೇಳಲಿ ದೇವಿಯು ಬಹು ತೃಪ್ತಿಯಾಗಿ ಧ್ಯಾನಿಸುತ್ತ ಶುಂಭಾನಿ ಶುಂಭರ ನಾನು ನೀಗೆಯ ಕಳೆವೆನೆಂದೆ ಜ್ಞಾನದಿಮ್ನೆನೆದಳುಚಿದಾನಂದಾತ್ಮ ಗುರುವರನ. ಏನ್ ಹೇಳಲಿ, ರಕ್ತ ಬೀಜನು ತಾನೇ ನಿರ್ಣಾಮಾಗೆ ಅವನ್ ಕಡೆಯದ ಮೂಲ ರಕ್ತ ಬೀಜ ಸುರ ಇದ್ನಲ್ಲ ಅವನು ತಿವುದು ಶೂಲದಿಂದ ನುಂಗಿ ಬಿಟ್ಲು. ಅವಾಗ ಬಹು ತೃಪ್ತಿಯಾಗಿ
ಎಷ್ಟು ಸಂತೋಷ ಆತಂದ್ರ ಸಪ್ತ ಮಾತೃಕೆಯರು 7 ಮಂದಿ ಅವುಗಳು ಕುಣಿಯಾಕತ್ ಬಿಟ್ರ ಆನಂದದಿಂದ ನರ್ತನವ ಮಾಡಲಿಕ್ಕೆ ಚಲೋ ಮಾಡಿದ್ರು ಸಪ್ತ ಮಾತೃಕೆಯರು. ಅವಾಗ ಧ್ಯಾನಿಸುತ್ತ ಶುಂಭಾನಿ ಶುಂಭರ ನಾನು ನೀಗಿಯ ಕಳೆವೆನೆಂದೆ. ಆ ಶುಂಭನಿ ಶುಂಭರನ್ನ ಅವ್ರನ್ನು ಮುಗಿಸೇ ಬಿಡುತ್ತನಂತ ಜ್ಞಾನದಿಂ ನೆನೆದಳು ಚಿದಾನಂದಾತ್ಮ ಗುರುವರನ. ಸದ್ಗುರುನಾಥನನ್ನ ಜಗನ್ಮಾತ ತನ್ನ ಚಿತ್ತದೊಳಗೆ ಧರಿಸಿ ಧ್ಯಾನ ಮಾಡಿದ್ಲು ಅನ್ಬಲ್ಲಿಗೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರಯ್ಯ ಚರಣ ಪದ್ಮಧ್ವರೇಪ ಶ್ರೀ ಚಿದಾನಂದ ವದೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ರಕ್ತಬೀಜವದೋ ನಾಮ ತ್ರಯೋದಶೋಧ್ಯಾಯ ಸಂಪೂರ್ಣಂ. ಜಯ ಮಂಗಲಂ ಜಯ ನಮಃ ಪಾರ್ವತೆ ಪದ ಶಿವ ಹರ ಹರ ಮಹಾದೇವ. ಬೋಲಾ ಚಾಮುಂಡೇಶ್ವರಿ ಮಾತಾ ಕಿ ಜೈ. ಪುಣ್ಯಾತ್ಮರೇ, ಇಷ್ಟೊತ್ತು ನೀವು ಕೇಳಿದ್ದು ವಾಚ್ಯಾರ್ಥ. ಈಗ ಲಕ್ಷ್ಯಾರ್ಥವನ್ನ ನೋಡೋಣ. ನಮ್ಮ ನಿಮ್ಮೊಳಗಿರುವಂತ ರಕ್ತ ಬೀಜಾಸುರ ಯಾವನಪ್ಪ ಅಂದ್ರೆ ದುರಾಶೆ. ಆಶೆ ಬೇರೆ, ದುರಾಶೆ ಬೇರೆ. ಆಶೆ ಇಲ್ಲದವ ಯಾವ ಇಲ್ಲಿ ಜಗತ್ನಾಗ ಇರ್ಬೇಕು, ಆಶೆ ಇರಬೇಕು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಎಲ್ಲರಿಗೂ ಇಂಥವು ಆಶೆಗಳು ಅದಾವ. ಏನು ಇಲ್ಲ ಅಂದ್ರೆ ಒಂದು ತುತ್ತು ಉಣ್ಣಾಕಾತ್ ಉಡಾಕ, ಉಡಾಕಾತ್ ಇಡಾಕ, ಹಿಂದಕ್ಕೆ ಬೇಕಲ್ಲ. ಇಡಾಕಾತ್ ಹೆಂಡತಿ ಬೇಕನ್ನಿಸ್ತದ. ಆಮೇಲೆ ಹೆಂಡ್ಲಾದ ಬರೀ ಹೆಂಡತಿಯರು ಸಾಕ, ಯಾಕೋ ಮಕ್ಕಳ ಆಗ್ಬೋದು. ಆಮೇಲೆ ಮಕ್ಕಳಾದ್ರೆ ಅವಕ್ಕೇನ್ರ ಆದ್ಗೀದಿತ್ತು ಅನ್ನೋ ಚಿಂತೆ, ಬದುಕಿನ ಚಿಂತೆ, ಇಂತಿ ಹಲವು ಚಿಂತೆ. ಈ ಆಶೆ ಒಳಗನ ಒಂದು ಮುಗೇಣ ಒಂದು ಮುಗೇಣ ರಕ್ತ ಬೀಜಾಸುರ ಇದ್ದಂಗಿದೆ ಆಶೆ ಅನ್ನುವಂಥದ್ದು. ಯಾರಿಗಾರ ಸಾಕನಿಸಿತ್ತನು ಆಶೆ? ನಾವು ಅನ್ಕೊಂಡ್ವಿ ಇದೊಂದು ಸಿಗ್ತ, ಆಶೆ ಪಟ್ಟಿದ್ವಿ, ಸಿಗ್ತ, ಸಮಾಧಾನ ಆಗಿತ್ತೆ. ಆದ ಮುಗೇಣ ಇನ್ನೊಂದು ಆ ಆಶೆ, ಇನ್ನೊಂದು ಆಶೆ ಹುಟ್ಟಿಸಿ ಸಾಯ್ತದ. ಅದು ಹೆಂಗ ಬಾಳೆ ಗಿಡ ತನ್ನ ಮಗಳಾಗಿ ಇನ್ನೊಂದು ಚಿಗುರು ಎಬ್ಬಿಸಿ ಸಾಯ್ತತ್ ನೋಡ್ರಿ. ಹಂಗ ಆಶೆ ಅನ್ನುವಂಥದ್ದು ಒಂದು ಮುಗಿಯೋದ್ರಾಗ ಒಂದು ರಕ್ತ ಬೀಜಾಸುರು ಹುಟ್ಟಿದಂಗೆ ಹುಟ್ಟತಾವ. ನಮ್ಮ ನೆಮ್ಮದಿ ಕೆಡಿಸಿದ್ದೇ ಈ ಆಶೆ. ಭಗವಾನ್ ಬುದ್ಧನ ಸಂದೇಶ, ಬುದ್ಧ ಭಗವಂತ ಹೇಳಿದಂತ ಮಾತು, ಆಶೆಯೇ ದುಃಖಕ್ಕೆ ಮೂಲ. ಇದೆಲ್ಲರಿಗೂ ಗೊತ್ತೈತೆ, ಹೌದಾ? ನಮಗ್ ತ್ರಾಸ ಯಾಕಾಗೈತಿ? ನಮಗೆ ಇಲ್ಲುದಕ್ಕಾಗೈತ್ರಿ, ಅದು ತಪ್ಪು. ನಮಗೆ ಇಲ್ಲುದಕ್ಕೆ ನಮಗೆ ದುಃಖ ಆಗಿಲ್ರಿ. ಲಕ್ಷ್ಯ ಕೊಡ್ರಿ, ನಿಮ್ತಾಗ ಇಲ್ಲದಕ್ಕೆ ನಿಮಗೆ ದುಃಖ ಆಗಿಲ್ಲ. ಮಗ್ಗಲ ಮನೆ ಕಿತ್ತಾಗದ ಐತಲ್ಲ, ಅದಕ್ಕೆ ನಿಮಗೆ ದುಃಖ ಆಗಿದೆ. ಈಗ ಆರಾಮ್ ಇರ್ತೀರಿ, ಮಗ್ಗಲ ಮನೆಗೆ ಒಂದು ಬೋರ್ಮಾಳ ಮಾಡಿಸ್ಕೊಂಬಂದ್ಲು, ಹೊಟ್ಯಾಗ ಖಾರ ಕಲಸಿದ ಚಲೋ ಆಯ್ತು ನೋಡ್ರಿ. ಇಲ್ಲದಕ್ಕೆ ನಮಗೆ ಸಂಕಟ ಬಂದಿಲ್ಲ, ಇನ್ನೊಬ್ರದ್ದು ನೋಡಿ ನಮಗೆ ಸಂಕಟ ಬಂದೈತಿ. ಉಣ್ಣಾಕ ಉಡಾಕ ಯಾರಿಗೂ ಕಮ್ಮಿ ಇಲ್ಲ. ಮತ್ ನೆಮ್ಮದಿಯಿಂದ ಅದಾರನು ಅಂದ್ರ ಮಂದಿ ನೋಡಿ ಬಾಳೆ ಮಾಡ್ತೇವೆ. ಅವ್ರು ಅದನ್ನ ತಂದಾರಂದ್ರ ನಾವು ಇದನ್ನ ತರೋದ. ಅವ್ರ ಮನೆ ಟ್ಯಾಕ್ಟ್ರಿ ಬಂದತ್ತ, ನಮ್ಮ ಮನೆಗೂ ಟ್ಯಾಕ್ಟ್ರಿ ಬರೋದ. ಎಷ್ಟು ಒಂದ್ 1000 ಟ್ಯಾಕ್ಟ್ರಿ ಇರ್ಬೇಕು ನಾವು ಜೋಡಕುರುಳ್ಯಾಗ. ಒಂದು 500 ಅದಾವ, 500 ಟ್ಯಾಕ್ಟ್ರಿ. ನಾವು ನೋಡಿದಂಗ ಭಾಳ ಜಮೀನು ಇದ್ರೆ ತರಲಿವಿ. ಇರೋದಟ ಏನೋ ಇವ್ರು ಕೇಳಕ್ ಹೋಗಿರ್ತಾನ, ಒಮ್ಮೆ ಏನೋ ಅವ ಕೊಟ್ಟಿರಂಗ ಅವನ ಶಡ್ ಹೊಡಕ್ ತರೋದ ಒಂದು ಟ್ಯಾಕ್ಟ್ರಿ. ಮಗ ಅವನ ನಾನು ತರ್ತೇನೆ. ನಮಗೆ ಅವಶ್ಯ ಇಲ್ಲ ಅಂದ್ರೂ ಒಟ್ಟ ತರೋದು. ಹಮ್ಮಿಗೆ ಹೋಗಿ ಭ್ರಮ್ ಕೆಟ್ಟದ್ದನ ಆಶೆ ನಮಗೆ ಹೆಂಗ ಬರ್ತಾವಪ್ಪ ಅಂದ್ರೆ ಮಂದಿ ನೋಡಿ ಬರ್ತಾವ. ನಮಗೇನಟ್ಟು ಯೋಗ್ಯತೆ ಇರೋದಿಲ್ಲ. ಅವ್ ಕಾರ್ ತಂದನಂದ್ರೆ ನಾನು ಕಾರ್ ತರೋದ. ಮಂದಿ ನೋಡಿ ನಮ್ಗೆ ಏನು ಆಶೆ ಹುಟ್ಟತಾವಲ್ಲ, ನೀವು ಜೀವನದಾಗ ಫೇಲ್ ಆಗ್ತೀರಿ. ಕಾಪಿ ಮಾಡಬಾರ್ದು ಯಾವಾಗಲೂ. ನಮಗೆ ಸಣ್ಣವ್ರಿದ್ದಾಗಿಂದ ಮಾಸ್ತರ್ ಕಾಪಿ ಓಡಿಸಕತ್ಯಾರ ಇತ್ತಿತ್ಲಾಗ, ಹೌದಿಲ್ಲ? ಒಂದಿಷ್ಟು ಮಾರ್ಕ್ಸಿನ ಹೇಳ್ಕೊಡತ್ತದಾರಂತ. ನಾವು ಸಣ್ಣವ್ರಿದ್ದಾಗ ಹಂಗೆಲ್ಲ ಇದ್ದಿಲ್ಲ.
ಕಾಪಿ ಹೊಡೆದ್ರ ಬಡದ್ ಹೊರ ಹಾಕ್ತಿದ್ರು. ಈ ಪರೀಕ್ಷೆದ ಕಾಪಿ ಹೊಡೆದು ಪಾಸ್ ಆಗ್ಬೋದು, ಆದ್ರೆ ಜೀವನ ಅನ್ನೋ ಪರೀಕ್ಷೆದೊಳಗ ನೀವು ಕಾಪಿ ಹೊಡೆದ್ರಂದ್ರೆ ಫೇಲ್ ಆಗೋದು ಪಕ್ಕ. ಯಾಕಪ್ಪ ಅಂದ್ರೆ ನಿನ್ ಕ್ವಶನ್ ಪೇಪರ್ ಬೇರೆ, ಮಗ್ಗಲದವನ್ ಕ್ವಶನ್ ಪೇಪರ್ ಬೇರೆ. ಅವಂದು ನೋಡಿ ನೀ ಕಾಪಿ ಹೊಡೆದಿ ಅಂದ್ರೆ ನೀ ಫೇಲ್ ಹಾಕಿ. ಜೀವನ ಪರೀಕ್ಷೆದಾಗ ಪ್ರಶ್ನೆ ಪತ್ರಿಕೆ ಒಂದ ನಮೂನೆ ಇರಂಗಿಲ್ಲ. ಅದಕ್ಕೆ ಯಾವಾಗಲೂ ಮಂದಿ ನೋಡಿ ಒಳಗ ಹುಟ್ಟಿಸ್ಕೋಬೇಡ್ರಿ. ಪಾಲಿಗೆ ಬಂದದ ಪಂಚಾಮೃತ ಅಂತ ತಿಳ್ಕೊಂಡು ನಿಮ್ಗೆ ಎಷ್ಟು ಸಿಕ್ಕತಟ್ಟ ಸಂತೋಷವಾಗಿ ಸಂತೃಪ್ತವಾಗಿದ್ರ ನೀವ ಸುಖಿಗಳು ಈ ಜಗತ್ನಾಗ. ಇಲ್ಲದ ಬೇಡಿ ಇರಾಡಿ ಬಿಡಿಸ್ಕೊಂಡಿದ್ರಂತ ಒಂದು ಗಾದೆ. ಏನ್ ಹೇಳ್ರಿ? ಇಲ್ಲದ ಬೇಡಿ ಇರಾಡಿ ಬಿಡಿಸ್ಕೊಂಡಿದ್ರು. ಏನ್ ನಮ್ಮ ಪಾಲಿಗೆ ಐತಟ್ ಸಾಕು, ನಮ್ಮ ಹಣೆ ಬರದಾಗಿದ್ದಟ್ಟು ಸಾಕು ಅಂದ್ರ ನಿಮ್ಮಷ್ಟು ಸಂತೋಷವಾಗಿ ಇರೋರ ಜಗತ್ನಾಗ ಯಾರೂ ಇಲ್ಲ. ಶಿರಡಿ ಸಾಯಿಬಾಬಾ ಹೇಳಿದ ಮಾತು, ಜೋ ಪ್ರಾರಬ್ಧ ಕೆ ಸಾಥ್ ಲಡ್ತೆ ಹೈ वो दुखी होते हैं, जो प्रारब्ध के साथ चलते हैं वो सुखी होते हैं. ಶಿರಡಿ ಬಾಬಾ ಹೇಳಿದ ಮಾತು. ಪ್ರಾರಬ್ಧದಾಗ ನಮಗೆ ಎಷ್ಟು ಸಿಕ್ಕತಿ ದೊರಕಲೇನ್ ಅದರೊಳು ಪರಿಣತಿ ದಳೆವುದೇ ಚಂದಮಮ. ಸಿಕ್ಕುದು ಸಾಕು ಅನ್ಕೊಂಡ್ವಿ, ನಿಮ್ಮಷ್ಟು ಸುಖಿಗಳು ಯಾರಿಲ್ಲ. ನೀವು ಎದುರು ಹೊಂಟ್ರಿ, ಯಾವ್ದ್ರ ಎದುರು? ಹಣೆ ಬರೋದು ಎದುರು, ಪ್ರಾರಬ್ಧಕ್ಕೆ ಎದುರಾಗಿ ಅದನ್ನ ಪಡೆದೇ ತೀರ್ತಾನೆ ಅಂತ ನೀ ಆಶಯಕ್ಕೆ ಬಿದ್ದ ಬಹಳ ಮಂದಿ ಹಾಳಾಗಿದ್ದು. ಇದಕ್ಕ ಆಶೆ ಇರಬಾರದಂತ ಹೇಳಾಕತ್ತಿಲ್ದ, ಇರ್ಬೇಕು. ಎಟ್ ಇರ್ಬೇಕ? ಅಂಬಲಿಗೆ ಕಂಬಲಿಗೆ ಅಷ್ಟು, ಮಿಕ್ಕಿದ್ದೆಲ್ಲ ಜಾಸ್ತಿ. ನಮಗೆ ಎಷ್ಟು ಸಿಕ್ಕತ್ತಡ್ ಸಾಕು. ನೀವು ಏನ್ ಮಾಡ್ತೀರಿ? ಆಶೆ ಬಿಟ್ಟು ದುರಾಶೆ ಮಾಡಕ್ ಹೋಗ್ತೀರಿ. ಅತಿ ಆತಂದ್ರ ಅದು ಮುಂದೆ ನಿಮ್ಮನ್ನ ದುಃಖಕ್ಕೀಡು ಮಾಡೋದ್ರೊಳಗೆ ಸಂಶಯ ಇಲ್ಲಪ್ಪ. ಅದಕ್ಕ ನಿಮ್ಮನ್ನ ಮಾಡಬಾರದು ಪಾಪ ಮಾಡಕ್ ಹಚ್ಚತತಿ ಇದೇ ಆಶೆ. ಹೌದಿಲ್ಲ? ಎಲ್ಲರೂ ಯಾಕೆ ಪಾಪ ಮಾಡ್ತಾರೆ? ನಾವು ಯಾವಾಗಲೂ ಒಂದು ಕತೆ ಹೇಳ್ತಿರ್ತೇವೆ. ದಾರ್ಯಾಗ ಹೋಗೋ ಮುಂದ ರಾಮಂದು ರಾವಣಂದು ಮೂರ್ತಿ ಬಿದ್ದಿತ್ತು. ಯಾವ್ದು ಎತ್ಕೊಂತೀವಿ ನಾವು? ರಾಮನ ಮೂರ್ತಿ ಎತ್ಕೊಂತೇವೆ. ಹೌದಾ? ರಾವಣನ್ ಯಾರು ಮನೆಗೆ ತಗೊಂಡ್ಬರೋಲ್ಲ. ಯಾಕಂದ್ರೆ ರಾವಣ ಕೆಟ್ಟ. ಯಾರು ನಮ್ಮ ಮಕ್ಕಳಿಗೆ ರಾವಣ ಅಂತ ಹೆಸರಿಟ್ಟಿಲ್ಲ. ಇನ್ನೊಂದಿಟ್ಟು ದೂರಕ್ಕೆ ಹೋಗೋದ್ರಾಗ ಮತ್ತು 2 ಮೂರ್ತಿ ಇದ್ದು, ರಾಮಂದು ರಾವಣಂದು. ಇಲ್ಲಿ ರಾವಣನ ಮೂರ್ತಿ ಬಂಗಾರದ್ದಿತ್ತು, ರಾಮಂದು ಕಲ್ಲಿಂದಿತ್ತು. ಯಾರನ್ನ ಎತ್ಕೊಂತೀರಿ? ಯಾರನ್ನ? ರಾವಣನ್ನ ಎತ್ತು. ಯಾಕೆ? ಕಿಲೋಗಟ್ಲೆ ಬಂಗಾರ ಬಿಟ್ಟಿರೆ ರಾವಣ ಇರುವಲ್ಲ ಯಾಕೆ? ಎಬ್ಸ್ಕೊಂಡ್ ಬರ್ತೀವಿ. ಹೋದಿಲ್ಲ? ನಾವೆಲ್ಲ ಆಶಿಕ್ ಬಿದ್ದೆ ಪಾಪ ಮಾಡೋದು. ಪಾಪ ಕ ಬಾಪ್ ಕೌನ್ ಹೈ? ಆಶಾ ಹೈ. ನಮ್ನೆಲ್ಲ ಪಾಪ ಮಾಡಕ್ ಹಚ್ಚೋದೆ ಆಶಾ. ಒಬ್ಬ ದೊಡ್ಡ ವಿದ್ವಾಂಸ, ಸಣ್ಣ ವಯಸ್ಸಿನ ಮದುವೆ ಆಗಿತ್ತ ಒಂದು. ಕಾಶಿ ಒಳಗೆಲ್ಲ ವಿದ್ಯಾ ಕಲ್ತ ವೈಭವದಿಂದ ಊರಿಗೆ ಅವನ್ ದೊಡ್ಡ ಸ್ವಾಗತ. ಊರ್ ಹೊರಗನ ಆನಿ ಕುದುರಿ ಒಂಟಿ ಆನಿ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಬಂದ್ರ. ದೊಡ್ಡ ಪಂಡಿತ. ನಮ್ಮೂರ ಇವನಟ್ಟಿ ಯಾರು ಓದಿಲ್ಲ. ಸಡಗರದಿಂದ ಮೆರವಣಿಗೆ ಮಾಡ್ಕೊಂತ ಬಂದ್ರ ಬಾಗಲಾಗ ಮನೆ ಒಳಗ ಕರ್ಕೋಬೇಕಾದ್ರೆ ಓಕಳಿ ತೆಗಿಬೇಕಲ್ಲ, ಅದು ಹೆಣ್ತಿನ ತೆಗಿಬೇಕು ಓಕಳಿ. ಆಕೆ ಹೆಣ್ತಿ ಬಾಳ ಬೆರಕಿದ್ಲಕ್ಕೆ. ನೀ ದೊಡ್ಡ ಪಂಡಿತ್ ಅಂತ ಊರು ಒಪ್ಕೊಂಡತ್, ನಿನ್ನ ಮೆರವಣಿಗೆ ಮಾಡೈತಿ. ಆದ್ರ ನನ್ನ ಪ್ರಶ್ನೆಗೆ ನೀವು ಉತ್ತರ ಹೇಳಿದೆ ಅಂದ್ರ ಅವಾಗ ನಿನಗೆ ಓಕಳಿ ಬೈತಿಗಿತ್ತ ಅನ್ಲಕ್ಕೆ. ಬ್ರಾಹ್ಮಣ ಇದ್ದವ, ಪಂಡಿತ, ಏನ್ ಬೇಕಾದ ಕೇಳಂದವ. ಆಕಿ ಕೇಳಿದ ಪ್ರಶ್ನೆ ಪಾಪ್ ಕಾ ಬಾಪ್ ಕೌನ್ ಹೈ ಅಂತ ಕೇಳಿದ್ಲಕ್ಕಿ ಹಿಂದಿ ಒಳಗ. ಪಾಪದ ಅಪ್ಪ ಯಾರು, ಪಾಪಕದ ಅಪ್ಪ ಯಾರು ಅಂತ ಪ್ರಶ್ನೆ ಕೇಳಿದ್ರು. ಇವ್ ಗಾಬರಿ ಆದ, ಇದನ್ನ ಕಲ್ತಿದ್ದಿಲ್ಲವ. ಬಹಳ ಹುಡುಕಿದ, ಎಲ್ಲಾ ಪುಸ್ತಕ ತೆಗೆದು ನೋಡಿದ, ಉತ್ತರ ಸಿಗಲಿಲ್ಲ. ಏನ್ 12 ವರ್ಷ ಕೇಸದ ಬಂದಿ, ಹೋಗಿ ಹೊಳ್ಳಿ ಕಲ್ತುವ ಹೋಗನ್ಲ. ಮಾರಿ ಸಣ್ಣಕ್ ಮಾಡ್ಕೊಂಡು ಹೊಳ್ಳಿ ಕಾಶಿಗೆ ಬಂದ. ಗುರುಗಳನ್ನ ಕೇಳಿದ, ಪಾಪ್ ಕಾ ಬಾಪ್ ಕೌನ್ ಹೈ ಅಂದ. ಮುಜೆ ಮಾಲೂಮ್ ನಹಿ ಹೈ ಅಂದ್ರ ಅವ್ರು. ಮತ್ ಬೇರೆ ಗುರುಗಳ ಹತ್ರ ಹೋದ್ರು. ಹಂಗ ಎಲ್ಲಾರು ಹೋಗವ ಕೇಳವ, ಪಾಪ್ ಕಾ ಬಾಪ್ ಕೌನ್ ಹೈ, ಪಾಪ್ ಕಾ ಬಾಪ್ ಕೌನ್ ಹೈ. ಕಾಶಿ ತುಂಬ ಇವನಿಗೆ ಹೆಸರ ಇಟ್ರಿ. ಇವನಿಗೆ ಬಂದ್ ನೋಡ್ ಪಾಪ್ ಕಾ ಬಾಪ್ ಅಂದವ್ರು. ಅವನ್ನ ಎಲ್ಲರೂ ನಾಚಿಗೇಡ ಮಾಡ್ತಿದ್ರು. ಈ ಪ್ರಶ್ನೆ ಕೇಳಿ ಒಂದನ್ನು ಹುಚ್ಚಿನ ಗತಿ ತಿರುಗಾಡೋದನ್ನ
ಒಬ್ಬ ಮೈ ಮಾರ್ಕೊಂಡು ದುಡ್ಡು ಮಾಡುವಂತ ಸೂಳೆ ಹೆಣ್ಣು ಮಗಳು ನೋಡಿದ್ಲಂತ. ಓ, ಇಷ್ಟು ಸಣ್ಣ ಪ್ರಶ್ನೆಗೆ ಇದಕ್ಕೆ ಉತ್ತರ ಗೊತ್ತಿಲ್ಲಲ್ಲ ಪಂಡಿತ್ಗಂದ್ಲು. ಹೋಗಿ, ಪಂಡಿತ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾ ಹೇಳ್ತೀನಿ ಅನ್ಲಕ್ಕೆ ಹೆಣ್ಮಗಳು. ಅವಾಗ ಇಂಥ ಗುರುಗಳಿಗೆ ಗೊತ್ತಿಲ್ಲ, ನೀ ಹೇಳ್ತಿ. ಹೇಳ್ತೀನಿ ಖರೆ, ನಂದು ಒಂದು ಆಶೆ ಐತಿ, ಅದನ್ನು ನೀವು ಈಡೇರಿಸಿದ್ರಂದ್ರ ನಿನ್ನ ಪ್ರಶ್ನೆಗೆ ನಾವು ಉತ್ತರ ಹೇಳ್ತೇನೆ ಅನ್ಲಕ್ಕಿ ವೇಶ್ಯ. ಅವಾಗ ಆಯ್ತು, ಬೇಕಾದ ಕೇಳಿ ನಾ ಈಡೇರಿಸ್ತೇನೆ ಅಂದ. ಏನಿಲ್ರಿ, ನಂದು ಜೀವನ ಪೂರ್ತಿ ಕೆಟ್ಟ ಕೆಲಸನ ಹೊಲಸ ಕೆಲಸನ ಮಾಡ್ಕೊಂತ ಬಂದೀನಿ, ಪಾಪನ ಮಾಡ್ಕೊಂತ ಬಂದೀನಿ. ಈಗ ವಯಸ್ಸು ಇಳಿಯಕೊಂತ ಬಂದಂಗೆ ತಿಳ್ಕೊಂತ ಬಂದಂತ ನಂಗ ಈಗ ಬುದ್ಧಿ ಬೆಟ್ಟಾಗೈತ್ರಿ. ನೀವು ಭಾಗವತ್ ಪುರಾಣ ಭಾಳ ಚಂದ ಹೇಳ್ತೀರಂತ ನಾ ಕೇಳೇನಿ. ಈಗ ನೀವು ಪುರಾಣ ಹೇಳುವಲ್ಲಿ ನಾನು ಬಂದೆ ಅಂದ್ರ ಮಂದಿ ನನಗೊಂದು ನಮೂನಿ ನನ್ನ, ಯಾಕಂದ್ರೆ ನಾನು ಮಾಡೋ ಕಸುಬು ಕೆಟ್ಟಿರೋದ್ರಿಂದ ಮಂದ್ಯಾಗ ನನಗೆ ಬರಕ್ ಮಾರಿಲ್ಲ. ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಂದ್ರ ನನ್ನ ಮನೆಗೆ ನೀವು ಬರ್ಬೇಕ, ನನ್ನ ಮನ್ಯಾಗ ಭಾಗವತ್ ಪುರಾಣ ಹೇಳ್ಬೇಕಂದ್ಲ ಹೆಣ್ಮಗಳು. ಅದು ವೈಶ್ಯರ ಮನೆಯದಾಗ ಭಾಗವತ್ ಪುರಾಣ ಹೇಳಕ್ ಬರಂಗಿಲ್ಲ. ಅದು ಒಳ್ಳೆ ಉತ್ತಮ ಜಾಗದಾಗ ಹೇಳ್ಬೇಕು. ಇವನು ಮಾರಿ ಸಣ್ಣಕ್ಕೆ ಮಾಡಿದ್ ನೋಡಿ ಅನ್ಲಕ್ಕಿ, ಏ ಸ್ವಾಮಿ ಹಂಗ ಬರಬೇಡ, ದಿನಕ್ಕೆ 5 ರೂಪಾಯಿ ಪಗಾರ ಕೊಡ್ತೀನಿ ಅನ್ಲಕ್ಕಿ. ಆಗಿನ ಕಾಲದಾಗ 5 ರೂಪಾಯಿ ಅಂದ್ರ ಈಗಿನ 5,000 ರೂಪಾಯಿ ಇದ್ದಂಗೆ. ಬಾಯಾಗ ನೀರ ಬಂದು 5,000 ದಿನಕ್ಕೆ, ಭಾರಿ ಆತಂದ. ನಾಳಿಂದ ಚಲೋನ ಪುರಾಣ ಬಂದ್ ಚಲೋ ಆಯ್ತು. ಪುರಾಣ ಹೇಳಾವ, ಅಡ್ಗಿ ಊಟಕ್ಕೆ ತಯಾರ. ನಿಮ್ಮಂತವ್ರ ಮನ್ಯಾಗ ನಾವು ಉಣ್ಣಂಗಿಲ್ಲ ಅಂತ ಮನೆಗೆ ಬಂದು ಉಣ್ಣಾವ. ಒಂದು 15-20 ದಿನ ಹಿಂಗ ಮನೆಗೆ ಬಂದು ಉಣ್ಣಾವ. ಆಕೆಂದ್ಲು, ಸ್ವಾಮಿ ನಮಗೂ ಒಟ್ಟು ಪುಣ್ಯ ಬೇಕಲ್ಲ, ನಿಮ್ಮಂತ ಮಹಾತ್ಮರಿಗೆ ಉಣಿಸಿದೆ ಅಂದ್ರ ಪುಣ್ಯ ಬರ್ತೈತ್ರಿ, ದಯವಿಟ್ಟು ಹಂಗ ಮಾಡಬೇಡ್ರಿ, ನಮ್ಮನ್ಯಾಗ ಉಣ್ರಿ. ಆಗೋದಿಲ್ಲ, ನಿಮ್ಮಂತವ್ರ ಮನ್ಯಾಗ ಉಣ್ಣಂಗಿಲ್ಲ ನಾವು. ಸ್ವಾಮಿ ನಮ್ಮ ಮನ್ಯಾಗ ಉಂಡೆ ಅಂದ್ರ ಉಂಡ ಮ್ಯಾಲ 2 ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂದ್ರೆ ಭಯಾಗ ನೀರ ಬಂದು 2,000 ಲಕ್ಷಣ ಅಂದ್ರ ಅದ ಇದು 7 ಅಂದ. ಆಯ್ತು ಉಣ್ತೇನೆ ಖರೆ, ನೀ ಮಾಡಿದ್ದು ಉಣ್ಣಂಗಿಲ್ಲ. ಮತ್ತೆ ಯಾರು ಎಲ್ಲ ಸಾಮಾನು ನೀನ ಕೊಡು, ಆದ್ರ ನೀರ್ ಹಾಕೋದು ಕಲಸೋದು ಮುಂದಿನ ಕೆಲಸ ನಂದು. ಅದು ಮುಡಿ ಅಲ್ಲಿ ಬರ್ತತಂತ್ರಿ, ಇವ್ರಿಗೆ ನೀರಾಗ ಬರ್ತತಂತ. ಅವ್ರು ಕಲಸಿದಂದ್ರ ಮೈಲಿಗೆ ಹಾಕತಿ, ಇವ್ರ ಕಲಸ್ಕೊಂಡ್ರ ಅದೇನು ಅವ್ರು ಕೊಟ್ಟದ್ ನಡೀತದಂತ. ಏನು ಹುಚ್ಚದ ಬ್ರಾಹ್ಮಣರು ಇರ್ಲಿ, ಅದನ್ನ ಕಲಸ್ಕೊಂಡು ಇವ ಮಾಡಕ್ ಚಲೋ ಮಾಡಿದ, ಇವ ಉಣ್ಣಾಕತ್ತ. 1 ವಾರ ಹೋತ್, ಸ್ವಾಮಿ ನಿನ್ನ ಪಜೀತಿ ನೋಡೋಣ ಆಗುವಲ್ದು, ಹೊಗಿ ಅಂದ್ರೆ ಹೊಗಿ ಹಿಡಿತೈತಿ, ಒಲೆಯಾಗ ಊದಕ್ಕೊಂದು ಕಣ್ಣಾಗ ನೀರು, ಮೂಗನ್ಯಾಗ ನೀರು, ಎಷ್ಟು ಗುದ್ದಾಡ್ತೀವ ಮರಾಯ. ನಮ್ ಸಖಿಯರ್ ಕೈಗೊಂದು ಕಾಲು ಒಂದು ಆಳದವ ಮಾಡಿ ಕೊಡ್ತಾರ, ಸುಮ್ಮನೆ ತಿಂದು ಹೋಗಬಾರ್ದಂತ. ಅವ್ರಿವ್ರ ಕೈಯಾಗಿಂದ ನಾ ತಿನ್ನಂಗಿಲ್ಲ ಅಂದ್ರಿ. ಸ್ವಾಮಿ ಸುಮ್ಮನೆ ಉಂಡು ಹೋದಿ ಅಂದ್ರೆ ಮತ್ತೆ 2 ರೂಪಾಯಿ ಕೊಡ್ತೀನಂದ್ರಿ. ಇದು ಯಾರ 4 ರೂಪಾಯಿ ಆಗಲ್ಲ ತಗೋ ಅಂದ. ಅವ್ರು ಮಾಡಿದ್ದು ಉಣ್ಣಕತ್ತ. ಅಲ್ಲಿಗೆ ಚಲೋ ಆತಲ್ಲ, ಪುರಾಣ ಹೇಳಿ ಮತ್ತೆ ಉಂಡು ಮನೆಗೆ ಹೋಗವ. ಆಕೆಂದು, ಏನು ಮರಯ್ಯ, ಅರಮನೆ ಅಂತ ಮನೆ ಕಟ್ಟೇನಿ, ದಿನ ಹೋಗಿ ಬಂದು 2 ಕಿಲೋಮೀಟರ್ ನಡೆದು ಬೇಸರ ಆಗೋದು, ಹುಚ್ಚಿ ಆರಾಮ್ ಇರು, ಒಂದು ಕೋಲಿ ನಿನಗ ಕೊಡ್ತೀವ. ನಿಮ್ಮಂತವ್ರ ಮನೆಗೆ ಇರೋದಾ? ಆಗೋಲ್ಲ. ಮತ್ತೆ 2 ರೂಪಾಯಿ ಕೊಡ್ತೇನೋ ಅಂದ. ಮತ್ತೆ 2 ರೂಪಾಯಿ ನನ್ನ ಭಯಾಗ ನೀರೋ ಬಂದು ಮುಗಿತ. ಅಕ್ಕಿ ಮನೆಯಾಗ ಉಳಿಯಕ್ಕತ್ತ. ಮುಂದಿನ ಕತಿ ಗೊತ್ತಿಲ್ಲ, ಅದನ್ನೇನು ಹೇಳೋದು ಬೇಡ. ಕೊನೆಗೆ ಪುರಾಣ ಮುಗೀತು. ಮತ್ತ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ಪುರಾಣ ಮುಗೀತಂದ. ಒಂದಿಟ್ಟು ಶನೇಕವ ಹೇಳ್ತೇನೆ ಅಂದ್ಲಕ್ಕೆ. ಶನೇಕವರನ ಕೈ ಸಟ್ಲು ಬಿಟ್ಟು ಕಪಾಳಕ್ಕೊಂದು ಹೊಡೆದ್ಲು ಪಂಡಿತಗೆ. ಗಾಬರಿ ಆದ, ಯಾಕೋ ನನಗೆ ಯಾಕೆ ಹೊಡೆದೆ ಅಂತಂದಕ್ಕೆ ಕೂಡ ಜಗಳ ತಗದ. ಅಲ್ಲ ನೀನು ಉತ್ತರ ಹೇಳಿದ್ನಲ್ಲ, ಏನು ಉತ್ತರ ಹೊಡೆಯೋದು? ಹೌದು, ನೀನು ಶುದ್ಧ ಬ್ರಾಹ್ಮಣ, 4 ರೂಪಾಯಿ ಸಿಗುತ್ತವಂತ ನಮ್ಮಂತವ್ರ ಮನೆಯ ಪುರಾಣ ಹೇಳಕ್ ಬಂದ್ಯಲ್ಲೋ, ನಮ್ಮಂತವ್ರು ಮಾಡಿದ್ದು ತಿಂದ್ಯಲ್ಲೋ, ನಮ್ಮನೆ ಉಳ್ಕೊಂಡ್ಯಲ್ಲೋ. ಅರ್ಥ ಆಗ್ಲಿಲ್ಲ ಇನ್ನು ನಿನಗ?
ಪಾಪ ಕಾ ಬಾಪ್ ಕೌನ್ ಹೈ, ಮಾಡಬಾರ್ದು ಪಾಪ ಮಾಡಿದ್ ನನ್ ಕುಡ್ಕೊಂಡ ಇದ್ರ ಅಪ್ಪ ಯಾರು? ಪಾಪಗ ಅಪ್ಪ ಯಾರು? ಯಾರು? ಆಶಾ ಹೈ ಹೇಳಿಲ್ಲ. ಪಾಪ ಬಾಪ್ ಆಶಾ ಹೈ. ಒಂದ್ ಆಶೆಗೆ ಬಿದ್ದು ನೀನು ಮಾಡಬಾರ್ದು ಮಾಡಿಬಿಟ್ಟೆಲ್ಲೋ, ಇದನ್ನ ಹೋಗಿ ನೀನ್ ಹೇಳ್ತೀವಿ ಹೇಳು ಒಳಗೆ ಕರ್ಕೊಂತಾಳಂದ. ಅವಾಗ ಬಂತಿದ ಪಾಪ ಬಾಪ್ ಆಶಾ ಹೈ. ಇದಕ್ಕೆ ಇಟ್ಟು ವರ್ಷ ಹೋದೆ ಹೇಳೋ ತಾತ್ಪರ್ಯ ಏನು? ಆಶೆ ಅನ್ನುವಂಥದ್ದು ನಮಗಂದ್ರೆ ಭಕ್ತರಿಗೆ, ಭಗವಂತನ ಭಕ್ತರಿಗೆ ಮಾತ್ರ ಒಳ್ಳೇದಲ್ವೇ ಅಲ್ಲ. ಆಶೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ಆಶೆ ಮಾಡಬೇಡ್ರಿ. ನಿಜವಾದ ಭಕ್ತರು ಭಗವಂತನ ಮೇಲೆ ಪ್ರೇಮ ಮಾಡಬೇಕು, ಅವ್ರು ಕೊಟ್ಟದ್ದು ತಿನ್ಬೇಕು, ಇಟ್ಟಂಗಿರ್ಬೇಕು. ಅವರು ನಿಜವಾದ ಭಗವದ್ ಭಕ್ತರು. ಆಶೆಗೆ ಬಿದ್ದ ಮೀನು ಸಿಕ್ಕೋಣದ ಯಾತಕ್ಕೆ? ಗಾಳದಾಗ ಯಾಕೆ ಸಿಕ್ಕೊಂತದ? ಅದು ಏನ್ ಹಾಕಿರ್ತಾರ? ಮಳಿ ಹುಳ ತಿನ್ನಕ್ ಬಂದು ಗಂಟ್ಲ ಸಿಗಿಸ್ಕೊಂಡು ಸಿಕ್ಕೊಂತದ. ಅದು ಹೌದಿಲ್ಲ? ಆನೆ ಹಿಡಿಯೋದು ಕೆಡ್ಡ ಯಾಕೆ ಕಟ್ತಾರ? ದೊಡ್ಡ ತಗ್ಗು ತೆಗಿತಾರ, ಆಚೆ ಕಡೆಗೆ ಹೆಣ್ಣಾನಿ ಕಟ್ತಾರ. ಇದು ಗಂಡ ಆನಿ, ಆ ಹೆಣ್ಣಾನಿ ಕೂಡಾಕ ಬಂದು ತಗ್ಗನಾಗ ಬಿದ್ದು ಸಿಕ್ಕ ಬೀಳ್ತದೆ. ಹೌದಿಲ್ಲ? ಆಶಾ ಮಂಗನ್ ಹಿಡಿತಾರ ನೋಡಿರೇನು? ಮಂಗನ್ ಹೆಂಗ್ ಹಿಡಿತಾರ ಅಂದ್ರೆ ಬಾಳ ಮಂಗಿರುವಂತ ಗಿಡದ ಕೆಳಗೆ ತಗ್ ತೆಗಿತಾರ. ತಗ್ಗನ್ಯಾಗ ಒಂದು ಮಡಿಕೆ ಸಣ್ಣದ ಬಾಯಿ ಇಟ್ಟೆ ಇರ್ಬೇಕು, ಒಳಗ ಶೇಂಗಾ ಕಾಳು ಹಾಕ್ತಾರ. ಮಂಗ ಅಡ್ಕೊಂತ ಶೇಂಗಾ ತಿನ್ನಕ್ ಬರ್ತೈತಿ, ಒಳಗ್ ಕೈ ಹಾಕ್ತತಿ, ಮುಟ್ಟಿಗೆ ತುಂಬಾ ಶೇಂಗಾ ಹಿಡ್ಕೊಂತತಿ. ಅವು ಬಾಯಿ ಎಟ್ಟಿಟ್ಟಿರ್ತತೆ, ಅದ್ರ ಕೈ ಹೋಗೋಟ್ ಅಟ್ಟ ಬಾಯಿ ಮಾಡಿರ್ತಾನ. ಅದಕ್ಕೆ ಮುಟ್ಟಿಗೆ ಹಿಡಿದ ಕೂಡ್ಲೆ ಕೈ ದೊಡ್ಡದಾತ್ ನೋಡ್ರಿ, ಹೊರಗ್ ತಕೊನಕ ಬರಂಗಿಲ್ಲ. ಅದಕ್ಕೆ ಕಿರ್ರ 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 ಅಂತದ ಅದ್ರ ಅಳ್ತದ್. ಯಾಕ? ಕೈ ಬಿಟ್ರ ಅದ್ ಕೈ ಸರಳ ಹೊರ ಬರ್ತೈತ್ರಿ. ಹುಚ್ಚ ಆಸೆ ಮಾಡಿ ಅದನ್ನ ಶೇಂಗಾ ಹಿಡ್ಕೊಂಡ್ ಸಿಕ್ಕೊಂಡ್ ಅವ್ ಬಂದ್ರು ಕಾಳು ಬಿಡ್ಬೇಕು, ಕೈ ತಕೋಬೇಕು, ಗೊತ್ತಾಗಲ್ಲ ಹುಚ್ಚಿಗೆ. ಕಾಳಿನ ಮೇಲೆ ಹಸಿಗೆ ಮುಟ್ಟಿ ಹಿಡ್ಕೊಂಡ್ ಮಂಗ ಸಿಕ್ಕೊಂಡು ಬಿದ್ದು ಆಮೇಲೆ ಅದ್ರ ಕೊಳ್ಳಾಗ ಹಗ್ಗ ಕಟ್ಟಿ ಬಡದ ಲಾಗಟ್ಟ ಹೊಡಿಸಿ ಅದ್ರಲ್ಲಿ ತಾನು ಹೊಟ್ಟಿ ತುಂಬಿಸ್ಕೊಂತಾವ ಮಂಗನಾಡ್ಸೋ. ಹಂಗ ನಾವೆಲ್ಲ ಸಿಕ್ಕ ಬಿದ್ದದ್ದು ಯಾಕ? ತಾಪಾಗೋದು ಯಾಕ? ಆಶಕ್ಕೆ ಈಡಾಗಿ ನಮ್ಮಲ್ಲಿರುವಂತ ಸ್ವಾಭಿಮಾನ ಕಳ್ಕೊಂಡು, ನಿಷ್ಠೆ ಕಳ್ಕೊಂಡು, ಗಾಂಭೀರ್ಯವನ್ನು ಕಳ್ಕೊಂಡು, ನಮಗೆದ್ದು ಕಿಮ್ಮತ್ ಕಳ್ಕೊಂಡು, ಅದ್ರದ್ದೇನು ಹಚ್ಚಿ ಅಂತಾರಲ್ಲ, ಆಶೆ ಬುಡುಕತನ ಮಾಡಿ ಲಂಚ ಗಿಂಚ ಮಾಡಿ ಸಿಕ್ಕ ಬಿದ್ದು ಬಡ್ತಾ ತಿಂದು ಎಷ್ಟು ಮರ್ಯಾದೆ ತಕೊಂಡವ. ಎಷ್ಟು ಮಂದಿ ಐತಪ್ಪ, ದೇವರು ಕೊಟ್ಟಾನ, ಒಂದು ಹೆಣ್ಣು ಕೊಟ್ಟ, ಒಂದು ಹೆಂಡತಿ ಕೊಟ್ಟಾನ. ನಮ್ಮ ಹೆಂಡತಿ ನಾವು ಚಂದಾಗಿ ಇದ್ಕೊಂಡು ಮತ್ತೊಂದು ಕಣ್ಣು ಹಾಕ್ತಾವ, ಹೋಗಿ ಜಲ್ನೇ ಕುಂದಿರ್ತಾವ. ಇಂದ್ರ ಸಹಿತ ಹೋಗಿ ಆಶೆಕ್ಕೆ ಬಿದ್ದು ಮೈ ತುಂಬ ಯೋನಿ ಮಾಡಿಕೊಂಡು ಇಂದ್ರ. ಹೌದಿಲ್ಲ? ಪರ ಧನ, ಪರ ಸ್ತ್ರೀ, ಇನ್ನೊಬ್ಬರದ್ದು ಏನೈತಲ್ಲ ಅದ್ರ ಮೇಲೆ ಆಶೆ. ನಿನ್ನ ಹೆಂಡತಿ ಮೇಲೆ ನೀ ಆಶೆ ಮಾಡು, ನಿನ್ನ ದುಡ್ಡಿನ ಮೇಲೆ ನೀ ಆಶೆ ಮಾಡು. ಮಂದಿ ದುಡ್ಡು, ಮಂದಿ ಹೆಣ್ಣು ಅದಕ್ಕೆ ಕೈ ಹಾಕಿದೆ ಅಂದ್ರೆ ದುರಾಶಿಯಿಂದ ರಾವಣ ಹಾಳಾಗಿ ಹೋಗ್ಯಾನ. ಒಂದು ಹಳ್ಳಿ ಸಹಿತ ನೀವು ಕೊಡಂಗಿಲ್ಲ, ಸೂಜಿ ಮನೆಯಟ್ಟು ಸಹಿತ ಜಾಗ ಕೊಡಲ್ಲ ಅಂತ ಹೇಳಿದ್ದಕ್ಕೆ ದುರ್ಯೋಧನ 100 ಮಂದಿ ಅವರು, ಆದ್ರೆ 5 ಮಂದಿ ಪಾಂಡವರಿಗೆ ಸತ್ತು ಹೋದ್ರು. ಯಾವುದು ಎಂತೆಂತ ರಾಜ ಮಹಾರಾಜರು ಸಹಿತ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಯಾರ. ಉಳಿಯೋದು ಒಂದೇ ಧರ್ಮ, ಕೀರ್ತಿ. ಅದಕ್ಕೆ ಧರ್ಮದಿಂದ ಬದುಕ್ರಿ, ಧರ್ಮದಿಂದ ಗಳಿಸ್ರಿ. ಇನ್ನೊಬ್ಬರದಕ್ಕೆ ಆಶೆ ಮಾಡಿ ಇದ್ದ ಕಿಮ್ಮತ್ ಕಳ್ಕೋಬೇಡ್ರಿ. ಆ ರಾಕ್ಷಸನ ಸಂಹಾರ ಮಾಡೋದೇ ರಕ್ತ ಬೀಜಾಸುರನ ಸಂಹಾರದ ವಾಚ್ಯಾರ. ಮತ್ ನಾಳೆ ಕೇಳ್ತೇವಿ ರಕ್ತ ಬೀಜಾಸುರ ಅಂದ್ರೆ ಯಾರು ಅಂದ್ರ ಮತ್ತೇನ್ರ ಹೇಳ್ಬೇಡ್ರಿ, ನೆನ್ಪಿಟ್ಕೋಬೇಕು. ಈ ರಕ್ತ ಬೀಜಾಸುರನ ಸಂಹಾರ ಮಾಡೋ ಶಕ್ತಿಯನ್ನ ಜಗನ್ಮಾತ್ ನಮಗೂ ನಿಮಗೂ ಕೊಟ್ಟು ಕಾಪಾಡ್ಲಿ.